ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋಸ್ಟಡೀಸ್. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಚಾಪ್ಟರನ್ನು ನಾವು ಸ್ಟಡಿ ಮಾಡಿದ್ದೀವಿ. ಕಳೆದ ವಿಡಿಯೋದಲ್ಲಿ ಪೆಡಿಗ್ರಿ ಅನಲೈಸಿಸ್ ಕಂಪ್ಲೀಟ್ ಆಗಿ 4 ಮೇನ್ ಹೆಡ್ಡಿಂಗ್ಸ್ಗಳು ಅಲ್ಲಿ ಇಂಪಾರ್ಟೆಂಟ್. ಯಾವ್ಯಾವುದು? ಅಟೋಸೋಮಲ್ ಡಾಮಿನೆಂಟ್, ಅಟೋಸೋಮಲ್ ರೆಸೆಸಿವ್, ಎಕ್ಸ್ ಲಿಂಕ್ಡ್ ಡಾಮಿನೆಂಟ್, ಎಕ್ಸ್ ಲಿಂಕ್ಡ್ ರೆಸೆಸಿವ್. ಸೊ ಈ 4 ಹೆಡ್ಡಿಂಗ್ಸದ್ದು ಮೀನಿಂಗು ಮತ್ತು ಅವಕ್ಕೆ ಸಂಬಂಧಪಟ್ಟಂಥ ಒಂದೊಂದು ಪೆಡಿಗ್ರಿ ಚಾರ್ಟ್ ಎಕ್ಸಾಂಪಲ್ಸ್ಗಳ ಮೂಲಕ ನಾವು ಕಾನ್ಸೆಪ್ಟನ್ನು ಕಲ್ತಿದ್ದೀವಿ. ಈ ವಿಡಿಯೋದಲ್ಲಿ ಈ ಚಾಪ್ಟರ್ದು ಲಾಸ್ಟ್ ಕಾನ್ಸೆಪ್ಟು ಯಾವುದು? ಜೆನೆಟಿಕ್ ಡಿಸಾರ್ಡರ್ಸ್ಗಳ ಬಗ್ಗೆ ನಾವು ಸ್ಟಡಿ ಮಾಡೋಣ. ಸೊ ದಟ್ ದಿಸ್ ಚಾಪ್ಟರ್ ವಿಲ್ ಬಿ ಕಂಪ್ಲೀಟೆಡ್. ಜೆನೆಟಿಕ್ ಡಿಸಾರ್ಡರ್ಸ್, ಜೆನೆಟಿಕ್ಸ್ ವರ್ಡ್ ನಮಗೆ ಗೊತ್ತಿರುವಂಥದ್ದೇ. ಜೆನೆಟಿಕ್ಸನ್ನು ನಾವು ಯೂಶ್ವಲಿ ಯಾವಾಗ ಯೂಸ್ ಮಾಡ್ತೀವಿ? ಜನ್ರೇಷನ್ ಟು ಜನ್ರೇಷನ್ ಅಥವಾ ಇನ್ಹೆರಿಟೆನ್ಸ್ ಅನ್ನುವಂತಹ ವರ್ಡನ್ನು ಕಲಿಬೇಕಾದ್ರೆ, ಜೀನ್ಸ್ ಅನ್ನುವಂತಹ ವರ್ಡನ್ನು ಕಲಿಬೇಕಾದ್ರೆ ನಾವು ಜೆನೆಟಿಕ್ಸ್ ಅಂತಹ ವರ್ಡನ್ನು ಯೂಸ್ ಮಾಡ್ತೀವಿ. ಡಿಸಾರ್ಡರ್ ಅಂದರೆ ಏನು? ನಮಗೆ ಡಿಸೀಸ್ ಅಂದರೆ ಏನಂತ ಗೊತ್ತಿದೆ. ಡಿಸಾರ್ಡರ್ ಅಂದರೆ ಏನು? ಡಿಸೀಸ್ ಅಂತಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಏಜೆಂಟಿಂದ, ವೈರಸ್ ಆಗಲಿ, ಬ್ಯಾಕ್ಟೀರಿಯಾ ಆಗಲಿ ಅಥವಾ ಯಾವುದೋ ಒಂದು ಪ್ಯಾಥೋಜನ್ನಿಂದ ನಮಗೆ ಒಂದು ರೋಗ ಬಂದು ಆ ಸಿಂಪ್ಟಮ್ಸನ್ನು ತೋರಿಸಿದ್ರೆ, ಹೊರಗಡೆಯಿಂದ ಇರುವಂತಹ ಪ್ಯಾಥೋಜನ್ಸಿಂದ ನಮಗೆ ರೋಗ ಬಂದು ಸಿಂಪ್ಟಮ್ಸನ್ನು ತೋರಿಸಿದ್ರೆ ಡಿಸೀಸ್ ಅನ್ನುವಂತಹ ವರ್ಡನ್ನು ಕಾಮನ್ ಆಗಿ ಯೂಸ್ ಮಾಡ್ತೀವಿ. ಡಿಸಾರ್ಡರ್ ಅಂತಂದರೆ ನಮಗೇನೋ ಒಂದು ರೋಗ ಬರ್ತಿದೆ, ಬಟ್ ಅದು ಹೊರಗಡೆ ಇರುವಂತಹ ಏಜೆಂಟಿಂದ ಅಲ್ಲ, ಒಳಗಡೆ ಇರುವಂತಹ ಕೆಲವೊಂದು ಚೇಂಜಸ್ಗಳಿಂದ, ಇಫೆಕ್ಟ್ಸ್ಗಳಿಂದ ಯಾವುದೋ ಒಂದು ರೋಗ ಬರ್ತಾ ಇದೆ. ಬಟ್ ಆ ರೋಗದ ಗುಣಲಕ್ಷಣಗಳು ಹೆಂಗಿದ್ದಾವೆ ಅಂದರೆ ಒಂದು ಗ್ರೂಪ್ ಆಫ್ ಸಿಂಪ್ಟಮ್ಸ್ ಇದ್ದಾವೆ, ಒಂದೇ ಒಂದು ಸಿಂಪ್ಟಮ್ಸ್ ಇಲ್ಲ, ಗ್ರೂಪ್ ಆಫ್ ಸಿಂಪ್ಟಮ್ಸ್ ಇದ್ದಾವೆ. ದೆನ್ ಯೂಶ್ವಲಿ ವಿ ಯೂಸ್ ದ ವರ್ಡ್ ಯಾವುದು? ಡಿಸಾರ್ಡರ್ಸ್. ಸೊ ಜೆನೆಟಿಕ್ ಡಿಸಾರ್ಡರ್ಸ್ನಲ್ಲಿ ಜೆನೆಟಿಕ್ಸಿಂದ ಬರುವಂತಹ ಏನು ಕೆಲವೊಂದು ರೋಗ ಲಕ್ಷಣಗಳಿದ್ದಾವೆ. ವಿ ಹ್ಯಾವ್ 2 ಟೈಪ್ಸ್ ಇನ್ ದ್ಯಾಟ್. ಯಾವ್ಯಾವುದು? ಒಂದು ಮೆಂಡೆಲಿಯನ್ ಡಿಸಾರ್ಡರ್ ಮತ್ತು ಇನ್ನೊಂದು ಕ್ರೋಮೋಸೋಮಲ್ ಡಿಸಾರ್ಡರ್. ನಾನು ಆಲ್ರೆಡಿ ಪಾಯಿಂಟ್ಸ್ಗಳನ್ನು ಬರೆದು ಬಿಟ್ಟಿದ್ದೀನಿ, ಜಸ್ಟ್ ಟು ಸೇವ್ ದ ಟೈಮ್, ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬಿಡ್ಬೋದು ಅಂತ. ಸೊ ಜೆನೆಟಿಕ್ ಡಿಸಾರ್ಡರ್ಸ್ನಲ್ಲಿ 2 ರೀತಿಯಾದಂತಹ ಡಿಸಾರ್ಡರ್ಸ್ ಇದ್ದಾವೆ. ಒಂದು ಮೆಂಡೆಲಿಯನ್ ಡಿಸಾರ್ಡರ್, ಇನ್ನೊಂದು ಕ್ರೋಮೋಸೋಮಲ್ ಡಿಸಾರ್ಡರ್. ಹೆಸರಿನಲ್ಲೇ ನೀವು ಡಿಫ್ರೆನ್ಸಸ್ಗಳನ್ನು ನೋಡ್ಕೋಬೋದು. ಮೆಂಡೆಲಿಯನ್ ಡಿಸಾರ್ಡರ್, ಮೆಂಡೆಲ್ ಅನ್ನುವಂತಹ ವರ್ಡ್ ಕೇಳಿದ ತಕ್ಷಣ ಫಸ್ಟ್ ನಮಗೆ ನೆನಪಾಗೋದು ಫ್ಯಾಕ್ಟರ್ ಅಂದರೆ ಏನು? ಈಗಿನ ಕಾಲದಲ್ಲಿ ನಾವು ಜೀನ್ ಅಂತ ಹೇಳ್ತೀವಿ. ಸೊ ಜೀನ್ಸಿಗೆ ಸಂಬಂಧಪಟ್ಟಂತಹ ಏನು ಡಿಸಾರ್ಡರ್ಸ್ಗಳಿದ್ದಾವೆ, ನಮ್ಮ ಜೀನ್ಸ್ನಲ್ಲಿ ಚೇಂಜಸ್ ಆಗೋದ್ರಿಂದ ಅಥವಾ ಏನೋ ಹೆಚ್ಚು ಕಡಿಮೆ ಆಗೋದ್ರಿಂದ ಬರುವಂತಹ ಏನು ನಮಗೆ ಡಿಸಾರ್ಡರ್ಸ್ ಇದ್ದಾವೆ ಅವನ್ನ ನಾವು ಮೆಂಡೆಲಿಯನ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅದೇ ನೀವು ಕ್ರೋಮೋಸೋಮಲ್ ಡಿಸಾರ್ಡರ್ಸ್, ಹೆಸರಿನಲ್ಲೇ ಇದೆ ಕ್ರೋಮೋಸೋಮ್. ಸೊ ಕ್ರೋಮೋಸೋಮಲ್ ನಂಬರ್ ಆಗಲಿ, ಕ್ರೋಮೋಸೋಮ್ ಸ್ಟ್ರಕ್ಚರ್ ಆಗಲಿ, ಅಲ್ಲಿ ಡಿಫ್ರೆನ್ಸಸ್ ಆಯಿತು, ಚೇಂಜಸ್ ಆಯಿತು ಅಂದರೆ ಅದರಿಂದ ಬರುವಂಥ ಏನು ನಮಗೆ ರೋಗಗಳಿದ್ದಾವೆ ಅದನ್ನು ನಾವು ಕ್ರೋಮೋಸೋಮಲ್ ಡಿಸಾರ್ಡರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ತುಂಬ ಈಸಿಯಾಗಿ ಎಕ್ಸ್ಪ್ಲನೇಷನ್ ಹೇಳ್ತಾ ಹೋಗ್ತೀನಿ, ಜಸ್ಟ್ ನೀವು ಅರ್ಥ ಮಾಡ್ತಾ ಹೋಗಿ. ಮೆಂಡೆಲಿಯನ್ ಡಿಸಾರ್ಡರ್ ಆ್ಯಂಡ್ ಕ್ರೋಮೋಸೋಮಲ್ ಡಿಸಾರ್ಡರ್. ನಾವು ವಿಲ್ ಟೇಕ್ ಒನ್ ಬೈ ಒನ್. Mendelian disorder, it is the alteration or mutation of a single gene. So that's why I said ಮೆಂಡೆಲ್ ಅಂದ ತಕ್ಷಣ ನಿಮಗೆ ಜೀನ್ ಅನ್ನುವಂತಹ ವರ್ಡ್ ನೆನಪಾಗ್ಬಿಡಬೇಕು. ಸೊ ಒಂದು ಜೀನ್ ಏನಿದೆಯಲ್ಲ, ಸೊ ಈ ಜೀನಲ್ಲಿ ಏನೋ ಒಂದು ಮ್ಯುಟೇಷನ್ ಆಗಲಿ ಅಥವಾ ಏನೋ ಒಂದು ಆಲ್ಟ್ರೇಷನ್ ಆಗಲಿ, ಅದರಿಂದ ಬರುವಂತಹ ರೋಗ ಯಾವುದು? ಮೆಂಡೆಲಿಯನ್ ಡಿಸಾರ್ಡರ್. ಯು ಹ್ಯಾವ್ ಟು ರಿಮೆಂಬರ್, ನಮ್ಮ ಬಾಡಿನಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರಿಗೂ ಪ್ರತಿಯೊಂದು ಜೀನ್ಸ್ ಕಂಟ್ರೋಲ್ ಮಾಡ್ತಾ ಇದ್ದಾವೆ. ಸೊ ಜೀನ್ ಸ್ಟ್ರಕ್ಚರೇ ಚೇಂಜ್ ಆಯಿತು ಅಂತಂದರೆ ಅಲ್ಲಿ ಫಾರ್ಮ್ ಆಗುವಂತಹ ಪ್ರೋಟೀನ್ ಚೇಂಜ್ ಆದಂಗೆ, ಪ್ರೋಟೀನ್ಸ್ಗಳು ಚೇಂಜ್ ಆದವು ಅಂತಂದರೆ ಅವು ಮಾಡುವಂತಹ ಕೆಲಸಗಳು, ಕ್ಯಾರೆಕ್ಟರ್ಸ್ಗಳು ಚೇಂಜ್ ಆದಂಗೆ. ಸೊ ದಟ್ ಈಸ್ ನಥಿಂಗ್ ಬಟ್ ಅ ಮೆಂಡೆಲಿಯನ್ ಡಿಸಾರ್ಡರ್. ಬಟ್ ಅದೇ ನೀವು ಇಲ್ಲಿಗೆ ಬಂದರೆ ಕ್ರೋಮೋಸೋಮಲ್ ಡಿಸಾರ್ಡರ್ನಲ್ಲಿ ಐದರ್ ಅಬ್ಸೆನ್ಸ್ ಆರ್ ಎಕ್ಸಸ್ ಆಫ್ ಕ್ರೋಮೋಸೋಮ್. ಟೋಟಲ್ ಆಗಿ ನಮಗೆ ಎಷ್ಟಿರಬೇಕು? 46 ಕ್ರೋಮೋಸೋಮ್ಸ್ ಇರಬೇಕು. 44XX, 44XY. ಸೊ ಈ 46 ನಂಬರಲ್ಲಿ ಕಡಿಮೆ ಆಗ್ಬೋದು ಅಥವಾ ಹೆಚ್ಚಿಗೆ ಆಗ್ಬೋದು ಕ್ರೋಮೋಸೋಮಲ್ ನಂಬರ್, ಆರ್ ಅಬ್ನಾರ್ಮಲ್ ಅರೇಂಜ್ಮೆಂಟ್ ಆಫ್ ಕ್ರೋಮೋಸೋಮ್ಸ್. ಇರುವಂತಹ ಕ್ರೋಮೋಸೋಮ್ಸ್ಗಳೇ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅವು ಯಾವ ರೀತಿಯಾಗಿ ಅರೇಂಜ್ಮೆಂಟ್ ಇರಬೇಕಿತ್ತಲ್ಲ ಅದ್ರದ್ದು ಸ್ಟ್ರಕ್ಚರಲ್ ಚೇಂಜಸ್ ಆಯಿತು ಅಂದರೆ ದೆನ್ ವಿಲ್ ಗೆಟ್ ಅ ಕ್ರೋಮೋಸೋಮಲ್ ಡಿಸಾರ್ಡರ್. ಸೊ ಈ ಕಡೆ ಜೀನ್ ಚೇಂಜ್ ಆಗುತ್ತೆ, ಈ ಕಡೆ ಕ್ರೋಮೋಸೋಮ್ ಚೇಂಜ್ ಆಗುತ್ತೆ. ಸೆಕೆಂಡ್ ಒನ್, ದ ಕ್ರೋಮೋಸೋಮ್ ನಂಬರ್ಸ್ ರಿಮೇನ್ಸ್ ದ ಸೇಮ್. ಅಂದರೆ ಮೆಂಡೆಲಿಯನ್ ಡಿಸಾರ್ಡರ್ ಬಂದಿರುವಂತಹ ವ್ಯಕ್ತಿನಲ್ಲಿ ಕ್ರೋಮೋಸೋಮ್ ನಂಬರ್ ಹಾಗೆ ಇರುತ್ತೆ, ಚೇಂಜಸ್ ಆಗೋದಿಲ್ಲ. ಬಟ್ ಇಲ್ಲೇನಾಗುತ್ತೆ? ಕ್ರೋಮೋಸೋಮ್ ನಂಬರ್ ಚೇಂಜ್ ಆಗುತ್ತೆ. ಕ್ರೋಮೋಸೋಮಲ್ ಡಿಸಾರ್ಡರನ್ನು ಹೊಂದಿರುವಂತಹ ವ್ಯಕ್ತಿಯ ಬಾಡಿನಲ್ಲಿ ಕ್ರೋಮೋಸೋಮಲ್ ನಂಬರ್ ಚೇಂಜ್ ಆಗುತ್ತೆ. ಓಕೆ, ವೆರಿ ಈಸಿ ಟು ರಿಮೆಂಬರ್. ನೆಕ್ಸ್ಟ್ ಒನ್, Mendelian disorders, they are transmitted from generation to generation. ಸೊ ಮೆಂಡೆಲಿಯನ್ ಡಿಸಾರ್ಡರ್ ಬಂತು ಅಂದರೆ
ಅಪ್ಪ ಅಮ್ಮಂಗಿತ್ತು ಅಂದರೆ ಮಕ್ಕಳಿಗೆ ಬರ್ಬೋದು, ನೆಕ್ಸ್ಟ್ ಅವ್ರ ಮೊಮ್ಮಕ್ಕಳಿಗೆ ಬರ್ಬೋದು, ನೆಕ್ಸ್ಟ್ ಅವ್ರ ಜನ್ರೇಷನ್ನಿಗೂ ಹೋಗ್ಬೋದು. ನಾವು ನಿನ್ನೆ ನೋಡಿದ್ದೀವಲ್ಲ, ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್, ಥರ್ಡ್ ಜನ್ರೇಷನ್. ಸೊ ಮೆಂಡೆಲಿಯನ್ ಡಿಸಾರ್ಡರ್ಸ್ ಜೆನೆಟಿಕ್ಸ್ನಲ್ಲಿ ಜೀನ್ಸ್ ಲೆವೆಲ್ಗೆ ಏನಾದರೂ ಚೇಂಜಸ್ ಆಯಿತು ಅಂದರೆ ಅದು ನೆಕ್ಸ್ಟ್ ಜನ್ರೇಷನ್ನಿಗೂ ಹೋಗ್ಬೋದು. ಬಟ್ ಕ್ರೋಮೋಸೋಮಲ್ ಡಿಸಾರ್ಡರ್ ಬಂತು ಅಂತಂದರೆ ದೇ ಆರ್ ನಾಟ್ ಟ್ರಾನ್ಸ್ಮಿಟೆಡ್. ಇವಾಗ ನನ್ನ ಜನ್ರೇಷನಿಗೆ ಬಂತು ಅಂದರೆ ನನಗೆ ಅಥವಾ ನನ್ನ ಸಿಬ್ಲಿಂಗ್ಸಿಗೆ ಬಂತು ಅಂದರೆ ಅದು ಅಲ್ಲಿಗೆ ಅಷ್ಟೇ ಇರುತ್ತೆ, ನೆಕ್ಸ್ಟ್ ಜನ್ರೇಷನ್ನಿಗೆ ಅದು ಪಾಸ್ ಆನ್ ಆಗೋದಿಲ್ಲ. ಯಾಕಿರ್ಬೋದು ಹೇಳಿ? ಬಿಕಾಸ್ ಹ್ಯೂಮನ್ ಬೀಯಿಂಗ್ಸ್ನಲ್ಲಿ ಸ್ಮಾಲ್ ಚೇಂಜಸ್ ಆದರೆ, ನಾಟ್ ಓನ್ಲಿ ಹ್ಯೂಮನ್ ಬೀಯಿಂಗ್ಸ್, ಆರ್ಗ್ಯಾನಿಸಮ್ಸ್ನಲ್ಲಿ ಜೆನೆಟಿಕ್ ಲೆವೆಲಿಗೆ ಚೇಂಜಸ್ ಆದರೆ ಯಾವುದೋ ಒಂದು ರೋಗ ಬಂದು ಸಫರ್ ಆಗ್ಬೋದು. ಬಟ್ ಕ್ರೋಮೋಸೋಮ್ ನಂಬರೇ ಚೇಂಜ್ ಆಯಿತು ಅಂತಂದರೆ ದೆನ್ ದ್ಯಾಟ್ ಆರ್ಗ್ಯಾನಿಸಮ್ ವಿಲ್ ಬಿಕಮ್ ಸ್ಟರೈಲ್ ಅಂತಂದರೆ ಸ್ಟೆರಿಲಿಟಿ ಅಂದರೆ ಇನ್ಫರ್ಟಿಲಿಟಿ. ಸೊ ಇಲ್ಲಿರುವಂತಹ ವ್ಯಕ್ತಿ, ಈ ಡಿಸಾರ್ಡರನ್ನು ಹೊಂದಿರುವಂತಹ ವ್ಯಕ್ತಿ ರಿಪ್ರೊಡಕ್ಷನ್ ಮಾಡುವಂಥ ಕೆಪಾಸಿಟಿಯನ್ನು ಹೊಂದಿರೋದೇ ಇಲ್ಲ. ಸೊ ಅದಕ್ಕಾಗಿ ರಿಪ್ರೊಡಕ್ಷನ್ನೇ ಇಲ್ಲ ಅಂತಂದರೆ ನೆಕ್ಸ್ಟ್ ಜನ್ರೇಷನ್ನೇ ಇಲ್ಲ ಅಂತಂದರೆ ಅವನಲ್ಲಿರುವಂತಹ ರೋಗ ಅವನ ಜೊತೆನೇ ಅದು ಹೋಗ್ಬಿಡುತ್ತೆ ಅಂತ ಅರ್ಥ. ಗೊತ್ತಾಯ್ತಾ? ವೆರಿ ಇಂಟ್ರೆಸ್ಟಿಂಗ್. ನೆಕ್ಸ್ಟ್ ಒನ್, ದ ಮೆಂಡೆಲಿಯನ್ ಡಿಸಾರ್ಡರ್ಸ್ ಯಾವ್ಯಾವ ಇದಾವಲ್ಲ, ದೇ ಕ್ಯಾನ್ ಬಿ ಡಾಮಿನೆಂಟ್ ಆರ್ ರಿಸೆಸಿವ್. ನಿನ್ನೆ ನೋಡಿದ್ವಲ್ಲ, ಡಾಮಿನೆಂಟ್ ಅಲೀಲ್ ಮತ್ತು ರಿಸೆಸಿವ್ ಅಲೀಲ್. ಬಟ್ ಕ್ರೋಮೋಸೋಮಲ್ ಡಿಸಾರ್ಡರ್ ಬಂತು ಅಂದರೆ ದೇ ಆರ್ ಯೂಶ್ವಲಿ ಡಾಮಿನೆಂಟ್ ಇನ್ ನೇಚರ್. ಆ್ಯಂಡ್ ಲಾಸ್ಟ್ ಒನ್, ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ಬರೆದಿದ್ದೀನಿ, ಕರೆಕ್ಟಾಗಿ ನೋಡ್ಕೋಬೇಕು. ಸೊ ಮೆಂಡೆಲಿಯನ್ ಡಿಸಾರ್ಡರ್ಸಿಗೆ ಎಕ್ಸಾಂಪಲ್ ಕಲರ್ ಬ್ಲೈಂಡ್ನೆಸ್, ಹೀಮೋಫಿಲಿಯಾ, ಸಿಕಲ್ ಸೆಲ್ ಅನಿಮಿಯಾ, ಫಿನೈಲ್ಕಿಟೋನೂರಿಯಾ, ಸಿಸ್ಟಿಕ್ ಫೈಬ್ರೋಸಿಸ್, ಥ್ಯಾಲಸ್ಮಿಯಾ. ಸೊ ಸ್ಕಿಪ್ ಮಾಡಬೇಡಿ. ಫಸ್ಟ್ ಒನ್ ಈಸ್ ಅ ಕಲರ್ ಬ್ಲೈಂಡ್ನೆಸ್ ಹೆಸರಿನಲ್ಲೇ ಇದೆ. ಯಾವಾಗ ಒಬ್ಬ ವ್ಯಕ್ತಿಗೆ ಕಲರ್ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಆಗೋದಿಲ್ವೋ ದೆನ್ ವಿ ಕಾಲ್ ಇಟ್ ಆ್ಯಸ್ ಎ ಕಲರ್ ಬ್ಲೈಂಡ್ನೆಸ್. ಸೊ ಅದು ಯಾಕೆ ಆಗ್ತಿದೆ? ಬಿಕಾಸ್ ದರ್ ಇಸ್ ಅ ಜೆನೆಟಿಕ್ ಡಿಫೆಕ್ಟ್. ಸೊ ಜೀನ್ಸ್ನಲ್ಲಿ ಚೇಂಜ್ ಆಗೋದ್ರಿಂದ, ಜೀನ್ ಲೆವೆಲ್ಗೆ ಚೇಂಜಸ್ ಆಗೋದ್ರಿಂದ ಆ ವ್ಯಕ್ತಿ ಕಲರ್ ಬ್ಲೈಂಡ್ ಆಗ್ತಾರೆ. ಸೆಕೆಂಡ್ ಒನ್ ಹೀಮೋಫಿಲಿಯಾ. ಇದನ್ನು ಕಂಪ್ಲೀಟಾಗಿ ನಾನು ಡಿಟೇಲಾಗಿ ಹೇಳ್ತೀನಿ ಮುಂದೆ. ಸೊ ಜಸ್ಟ್ ಇವಾಗ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಹೀಮೋಫಿಲಿಯಾನ ನಾವು ಬ್ಲೀಡರ್ಸ್ ಡಿಸೀಸ್ ಅಂತ ಕರಿತೀವಿ. ಯಾಕೆ? ಬಿಕಾಸ್ ಇಂತಹ ಹೀಮೋಫಿಲಿಯಾವನ್ನು ಹೊಂದಿರುವಂತಹ ವ್ಯಕ್ತಿನಲ್ಲಿ ಒಂದು ಸ್ಮಾಲ್ ಕಟ್ ಆದ್ರೂ ಕಂಟಿನ್ಯೂಸ್ ಆಗಿ ರಕ್ತ ಹರಿತಾ ಇರುತ್ತೆ. ಇವಾಗ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ನಲ್ಲಿ ಒಂದು ಸ್ವಲ್ಪ ಕಟ್ ಆಯಿತು ಅಂದರೆ ಒಂದು 5 ನಿಮಿಷನೋ, ಹಬ್ಬ ಅಂದರೆ ಒಂದು 5-6 ನಿಮಿಷನೋ ಬ್ಲಡ್ ಬಂದು ಅದು ಅಲ್ಲೇ ಕ್ಲಾಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಹೀಮೋಫಿಲಿಯಾ ಇರುವಂತಹ ವ್ಯಕ್ತಿನಲ್ಲಿ ತುಂಬ ಬ್ಲಡ್ ಲಾಸ್ ಆಗಿ ಅಲ್ಲಿ ಕ್ಲಾಟಿಂಗೇ ಆಗೋದಿಲ್ಲ. ಓಕೆ, ಸೊ ದ್ಯಾಟ್ ಕಂಡೀಷನ್ ವಿ ಕಾಲ್ ಇಟ್ ಆ್ಯಸ್ ಅ ಹೀಮೋಫಿಲಿಯಾ. ಸಿಕಲ್ ಸೆಲ್ ಅನಿಮಿಯಾ ಹಿಮೋಗ್ಲೋಬಿನ್ ಸ್ಟ್ರಕ್ಚರನ್ನು ಅಲ್ಟರ್ ಮಾಡೋದ್ರಿಂದ RBC ಸ್ಟ್ರಕ್ಚರು ಚೇಂಜ್ ಆಗುತ್ತೆ. ಅದನ್ನು ಕಂಪ್ಲೀಟಾಗಿ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಇವಾಗ ನಿಮಗೆ ಗೊತ್ತಿರಲಿ ಅಂತ. ನೆಕ್ಸ್ಟ್ ಫಿನೈಲ್ಕಿಟೋನೂರಿಯಾ ಅನ್ನುವಂತಹ ಒಂದು ಏನು ಮೆಂಡೆಲಿಯನ್ ಡಿಸಾರ್ಡರಲ್ಲಿದೆ. ಈ ಕಂಡೀಷನಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಬಾಡಿಗೆ ಅವಶ್ಯಕತೆ ಇರುವಂತಹ ಒಂದು ಎನ್ಸೈಮು. ಯಾವುದದು ಎನ್ಸೈಮು? ಫಿನೈಲ್ಕಿಟೋನೂರಿಯಾ ಹೈಡ್ರೋಲೇಸ್ ಅನ್ನುವಂತಹ ಒಂದು ಎನ್ಸೈಮ್. ಸೊ ಆ ಎನ್ಸೈಮ್ ಪ್ರೊಡ್ಯೂಸ್ ಆಗದೇ ಇರೋದ್ರಿಂದ ನಮಗೆ ಫಿನೈಲ್ಕಿಟೋನೂರಿಯಾ ಅನ್ನುವಂತಹ ಒಂದು ಡಿಸಾರ್ಡರ್ ಬರುತ್ತೆ. ಅದು ಮುಂದೆ ನಾನು ಫುಲ್ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ನೆಕ್ಸ್ಟ್ ಒನ್ ಸಿಸ್ಟಿಕ್ ಫೈಬ್ರೋಸಿಸ್. ನಿಮಗೆಲ್ಲ ಮೀನಿಂಗ್ಸ್ ಗೊತ್ತಿರಬೇಕು ಅಂತ ಹೇಳ್ತಿರೋದು. ಸಿಸ್ಟಿಕ್ ಫೈಬ್ರೋಸಿಸ್ ಅಂದರೆ ಏನು? ಈ ಮ್ಯೂಕಸ್ ಅಂತ ಹೇಳ್ತೀವಲ್ಲ, ನಾವೇನು ಸುಂಬಳ ಅಂತ ಹೇಳ್ತೀವಲ್ಲ. ಸೊ ಈ ಥಿಕ್ಕಾಗಿರುವಂತಹ, ತುಂಬ ಸ್ಟಿಕ್ಕಿ ಆಗಿರುವಂತಹ ಮ್ಯೂಕಸ್ಸು ನಮ್ಮ ಬಾಡಿನಲ್ಲಿ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ, ಡೈಜೆಸ್ಟಿವ್ ಟ್ರ್ಯಾಕ್ನಲ್ಲಿ ಆಗ್ಬೋದು, ಅಥವಾ ರೆಸ್ಪಿರೇಟರಿ ಸಿಸ್ಟಮ್ನಲ್ಲಿ ಆಗ್ಬೋದು, ಅಥವಾ ಬೇರೆ ಬಾಡಿ ಪಾರ್ಟ್ಸ್ನಲ್ಲಿ ಆಗ್ಬೋದು. ಸೊ ಈ ಥಿಕ್ ಆದಂತಹ ಸ್ಟಿಕ್ಕಿ ಮ್ಯೂಕಸ್ ಪ್ರೊಡ್ಯೂಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದ್ಯಾಟ್ ವಿ ಕಾಲ್ ಇಟ್ ಆ್ಯಸ್ ಅ ಸಿಸ್ಟಿಕ್ ಫೈಬ್ರೋಸಿಸ್. ಆ್ಯಂಡ್ ಲಾಸ್ಟ್ ಒನ್ ಈಸ್ ಅ ಥ್ಯಾಲಸ್ಮಿಯಾ ಅಂತಂದರೆ ಲೋ ಹಿಮೋಗ್ಲೋಬಿನ್ ಲೆವೆಲ್. ಸೊ ನಾರ್ಮಲಾಗಿ ಎಷ್ಟು ಹಿಮೋಗ್ಲೋಬಿನ್ ಇರಬೇಕಲ್ಲ ಅದಕ್ಕಿಂತ ತುಂಬ ಕಡಿಮೆ ಲೆವೆಲಲ್ಲಿ ಹಿಮೋಗ್ಲೋಬಿನ್ ಇರುತ್ತೆ. ಸೊ ಆಲ್ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಮೆಂಡೆಲಿಯನ್ ಡಿಸಾರ್ಡರ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಕ್ರೋಮೋಸೋಮಲ್ ಡಿಸಾರ್ಡರ್. ಈ ಹೆಸರುಗಳನ್ನು ನೀವು ಆಲ್ರೆಡಿ ಕೇಳಿರ್ಬೋದು. ಡೌನ್ ಸಿಂಡ್ರೋಮ್, ಟರ್ನರ್ ಸಿಂಡ್ರೋಮ್, ಕ್ಲೆನಿಫೆಲ್ಟರ್ ಸಿಂಡ್ರೋಮ್, ಇವೆಲ್ಲ ಸೈಂಟಿಸ್ಟ್ಗಳ ಹೆಸರುಗಳು. ಸೊ ಡೌನ್, ಟರ್ನರ್ ಮತ್ತು ಕ್ಲೆನಿಫೆಲ್ಟರ್ ಸಿಂಡ್ರೋಮ್ನಲ್ಲಿ ಮೇನ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್, ದ ಇಂಡಿವಿಜುವಲ್ಸ್ ಆರ್ ಸ್ಟರೈಲ್, ದೇ ಕಾಂಟ್ ರೀಪ್ರೊಡ್ಯೂಸ್ ಬಿಕಾಸ್ ಇನ್ಫರ್ಟಿಲಿಟಿ ಇರುತ್ತೆ. ಆ್ಯಂಡ್ ಇಂತಹ ವ್ಯಕ್ತಿಗಳಲ್ಲಿ ಕ್ರೋಮೋಸೋಮಲ್ ನಂಬರು ಚೇಂಜ್ ಆಗಿರುತ್ತೆ.
ಫಾರ್ ಎಕ್ಸಾಂಪಲ್ ಡೌನ್ ಸಿಂಡ್ರೋಮ್ ಏನಿದೆ, ಡೌನ್ ಸಿಂಡ್ರೋಮು ಮೇಲ್ಸ್ನಲ್ಲೂ ಬರ್ಬೋದು ಮತ್ತು ಫೀಮೇಲ್ಸ್ನಲ್ಲೂ ಬರ್ಬೋದು. ಯಾಕೆ? ಬಿಕಾಸ್ ಕ್ರೋಮೋಸೋಮಲ್ ನಂಬರು ಅಟೋಸೋಮ್ಸ್ಗಳಿದಾವಲ್ಲ ಅಲ್ಲಿ ಚೇಂಜ್ ಆಗಿರುತ್ತೆ. ಸೊ ನಾವು ಯೂಶ್ವಲಿ 46 ಕ್ರೋಮೋಸೋಮ್ಸನ್ನು ಹೆಂಗೆ ಬರಿತೀವಿ? 44 ಪ್ಲಸ್ XY ಅಥವಾ 44 ಪ್ಲಸ್ XX ಅಂತ ಬರಿತೀವಿ. ಓಕೆ, ಡೌನ್ ಸಿಂಡ್ರೋಮನ್ನು ಹೊಂದಿರುವಂತಹ ವ್ಯಕ್ತಿನಲ್ಲಿ ಏನಾಗುತ್ತೆ, ಕ್ರೋಮೋಸೋಮ್ಸ್ಗಳು 44 ಪ್ಲಸ್ XX 45 ಪ್ಲಸ್ XX 45 ಪ್ಲಸ್ XY. ಸೊ ಸೆಕ್ಸ್ ಕ್ರೋಮೋಸೋಮ್ಸ್ಗಳು ಕರೆಕ್ಟಾಗೇ ಇದ್ದಾವೆ, ಬಟ್ ಅಟೋಸೋಮಲ್ ನಂಬರ್ 44 ಇರಬೇಕಿತ್ತಲ್ಲ, ಇಲ್ಲಿ ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಬಂದುಬಿಟ್ಟಿದೆ. ಸೊ ದ್ಯಾಟ್ ವಿ ಕಾಲ್ ಇಟ್ ಆಸ್ ಅ ಡೌನ್ ಸಿಂಡ್ರೋಮ್. ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಕ್ಯಾನ್ ಗೆಟ್ ಅಫೆಕ್ಟೆಡ್ ಆ್ಯಂಡ್ ಬೋತ್ ಆರ್ ಸ್ಟರೈಲ್. ಆ್ಯಂಡ್ ನೆಕ್ಸ್ಟ್ ಒನ್ ಟರ್ನರ್ ಸಿಂಡ್ರೋಮ್. ಟರ್ನರ್ ಸಿಂಡ್ರೋಮು ಫೀಮೇಲ್ಸ್ನಲ್ಲಿ ಆಗುತ್ತೆ. ಟರ್ನರ್ ಸಿಂಡ್ರೋಮ್ ಆಯಿತು ಅಂತಂದರೆ ಕ್ರೋಮೋಸೋಮ್ ನಂಬರ್ 44 ಕರೆಕ್ಟಾಗಿರುತ್ತೆ, X ಒಂದೇ ಇರುತ್ತೆ ಆ್ಯಂಡ್ ದೇರ್ ಈಸ್ ಅಬ್ಸೆನ್ಸ್ ಆಫ್ ಒನ್ ಮೋರ್ X. ಸೊ ಫಿಮೇಲ್ಸ್ನಲ್ಲಿ 2X ಇರಬೇಕಲ್ಲ, XX ಇರಬೇಕಲ್ಲ, ಬಟ್ ಇಲ್ಲಿ ಒಂದೇ X ಇರೋದ್ರಿಂದ ಶಿ ವಿಲ್ ಬಿಕಮ್ ಅ ಸ್ಟರೈಲ್ ಫಿಮೇಲ್. ಓಕೆ, ಇದು ಫೀಮೇಲ್ಸ್ನಲ್ಲಿ ಬರುವಂಥದ್ದು ಟರ್ನರ್ ಸಿಂಡ್ರೋಮ್. ಕ್ಲೆನಿಫೆಲ್ಟರ್ ಸಿಂಡ್ರೋಮು ಮೇಲ್ಸ್ನಲ್ಲಿ ಬರುತ್ತೆ. ಇಲ್ಲಿ 44 ಕ್ರೋಮೋಸೋಮ್ಸ್ ಅಟೋಸೋಮ್ಸ್ ಪ್ಲಸ್ XXY. ಸೊ ಇದು ಮೇಲ್ಸ್ನಲ್ಲಿ ಬರುವಂಥದ್ದು. ಸೊ ಮೇಲ್ಸ್ನಲ್ಲಿ XY ಕ್ರೋಮೋಸೋಮ್ಸ್ ಅಷ್ಟೇ ಇರಬೇಕಿತ್ತಲ್ಲ, ಬಟ್ ಇಲ್ಲಿ ಒಂದು ಎಕ್ಸ್ಟ್ರಾ X ಕ್ರೋಮೋಸೋಮ್ ಬಂದುಬಿಟ್ಟಿದೆ. ಸೊ ಇಲ್ಲೇನಾಯಿತು, ಟೋಟಲ್ ಆಗಿ ಕ್ರೋಮೋಸೋಮ್ಸ್ ನಂಬರ್ ಚೇಂಜ್ ಆಯಿತು. ಹೆಂಗೆ ಚೇಂಜ್ ಆಯಿತು? ಸಿ ಹಿಯರ್ 45 46 47. ಸೊ ಇಲ್ಲಿ ಟೋಟಲ್ 47 ಆಯಿತು. 46 ಇರಬೇಕಾಯ್ತು, 47 ಆಯಿತು. ಇಲ್ಲಿ 44 ಪ್ಲಸ್ 1 ದಟ್ ಈಸ್ 45 ಆಯಿತು. ಸೊ ಇಲ್ಲಿ 46 ಇರೋ ಬದಲಿ ಒಂದು ಕಡಿಮೆ. ಆ್ಯಂಡ್ ಹಿಯರ್ 44 45 46 47 ಇಲ್ಲಿಯೂ ಕೂಡ 47 ಕ್ರೋಮೋಸೋಮ್ಸ್ ಆಯಿತು. ದಟ್ಸ್ ವೈ ವಿ ಹ್ಯಾವ್ ಟೋಲ್ಡ್ ಹಿಯರ್ ದ ಕ್ರೋಮೋಸೋಮಲ್ ನಂಬರ್ ವಿಲ್ ಚೇಂಜ್. ಗೊತ್ತಾಯ್ತಾ? ಸೊ ಇಲ್ಲಿ ಕ್ರೋಮೋಸೋಮ್ಸ್ ನಂಬರ್ ಹಾಗೆ ಇರುತ್ತೆ, ಆ ವ್ಯಕ್ತಿ ಸ್ಟರೈಲ್ ಇರೋದಿಲ್ಲ. he can reproduce and that condition, that disorder, it can transfer into or it can enter into the next generation. But ಇಲ್ಲಿ ಈ ಸಿಂಡ್ರೋಮ್ಸ್ ಅನ್ನು ಹೊಂದಿರುವಂತಹ ವ್ಯಕ್ತಿ ಸ್ಟರೈಲ್ ಆಗ್ತಾರೆ. and please note this, ಆಲ್ರೆಡಿ ನಾನು ಕ್ರೋಮೋಸೋಮಲ್ ಡಿಸಾರ್ಡರ್ಸ್ದು ಸಪ್ರೇಟ್ ವಿಡಿಯೋವನ್ನು ಮಾಡಿದ್ದೀನಿ. ಯಾಕೆ ಇಲ್ಲಿ ಕ್ರೋಮೋಸೋಮ್ಸ್ ನಂಬರ್ ಕಡಿಮೆ ಆಯಿತು, ಹೆಚ್ಚಿಗೆ ಆಯಿತು, ಹೆಂಗಾಯಿತು ಅಂತ. ಆ ವಿಡಿಯೋವನ್ನು ಕೂಡ ನಾನು ಈ ವಿಡಿಯೋದ ಕೆಳಗಡೆನೇ ಜಸ್ಟ್ ಅಪ್ಡೇಟ್ ಮಾಡಿರ್ತೀನಿ, ಅದನ್ನ ನೀವು ನೋಡ್ಬೋದು. ಸೊ ಉಳಿದಿರುವಂತಹ ಒಂದೇ ಒಂದು ವಿಡಿಯೋ ಅಂತಂದರೆ ಈ ವಿಡಿಯೋವನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಅದರಲ್ಲಿ ನಾನು ಹಿಮೋಫಿಲಿಯಾ, ಸಿಕಲ್ ಸೆಲ್ ಅನಿಮಿಯಾ ಮತ್ತು ಫಿನೈಲ್ಕಿಟೋನ್ಯೂರಿಯಾ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿದೆ, ಅದನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇಷನ್ ಮಾಡಿದರೆ ಚಾಪ್ಟರು ಕಂಪ್ಲೀಟ್ ಆದಂಗೆ. ಗೊತ್ತಾಯ್ತಾ? ಸೊ ಜೆನೆಟಿಕ್ ಡಿಸಾರ್ಡರ್ಸ್ನಲ್ಲಿ ಎರಡು ರೀತಿ, ಒಂದು ಮೆಂಡೆಲಿಯನ್ ಡಿಸಾರ್ಡರ್ ಮತ್ತು ಇನ್ನೊಂದು ಕ್ರೋಮೋಸೋಮಲ್ ಡಿಸಾರ್ಡರ್. ಸೊ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್. ಓಕೆ, ಸೊ ದೆನ್ ವಿಲ್ ಗೋ ಟು ಹಿಮೋಫಿಲಿಯಾ, ಸಿಕಲ್ ಸೆಲ್ ಅನಿಮಿಯಾ ಮತ್ತು ಫಿನೈಲ್ಕಿಟೋನ್ಯೂರಿಯಾ. ಓಕೆ, ಫಸ್ಟ್ ವಿ ವಿಲ್ ಟೇಕ್ ದ ಹಿಮೋಫಿಲಿಯಾ. ಸೊ ಹಿಮೋಫಿಲಿಯಾ ಈಸ್ ಅನ್ ಎಕ್ಸಾಂಪಲ್ ಫಾರ್ ಮೆಂಡೆಲಿಯನ್ ಡಿಸಾರ್ಡರ್. ಈ ವರ್ಡನ್ನು ಆಲ್ರೆಡಿ ನಾವು ಕಳೆದ ವಿಡಿಯೋದಲ್ಲಿ ಕೂಡ ಓದಿದ್ದೀವಿ. ಹಿಮೋಫಿಲಿಯಾ ಇಟ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್ X-linked ರಿಸೆಸಿವ್ ಟ್ರೇಟ್ ಅಂತ ನಮ್ಗೆ ಆಲ್ರೆಡಿ ಗೊತ್ತಿದೆ. ನಿನ್ನೆ ನಾನು ಕಲರ್ ಬ್ಲೈಂಡ್ನೆಸ್ ಮತ್ತು ಹಿಮೋಫಿಲಿಯಾ ಎಕ್ಸಾಂಪಲ್ಸನ್ನು ಕೊಟ್ಟಿದ್ನಲ್ಲ. ಸೊ X-linked ರಿಸೆಸಿವ್ ಟ್ರೇಟ್ ಏನಿದೆ, X-linked ರಿಸೆಸಿವ್ ಇನ್ಹೆರಿಟೆನ್ಸ್ ಏನಿದೆ, ಅದಕ್ಕೆ ಎಕ್ಸಾಂಪಲ್ ಯಾವುದು? ಹಿಮೋಫಿಲಿಯಾ. ಯಾವಾಗ ಒಂದು ಕ್ಯಾರೆಕ್ಟರು X-linked ರಿಸೆಸಿವ್ ಆಗುತ್ತಲ್ಲ, ದೆನ್ ಇಟ್ ವಿಲ್ ಫಾಲೋ ದ ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್. ಕರೆಕ್ಟಾ? ನಿನ್ನೆ ಓದಿದ್ವಲ್ಲ. ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್ ಅಂದರೆ ಏನು? ಮದರಿಂದ ಸನ್ನಿಗೆ ಬರುತ್ತೆ, ಫಾದರಿಂದ ಡಾಟರಿಗೆ ಬರುತ್ತೆ. ಸೊ ಕ್ರಿಸ್ ಕ್ರಾಸ್. ಓಕೆ, ಸೊ ದಟ್ ಈಸ್ ದ ಎಕ್ಸಾಂಪಲ್ ಫಾರ್ X-linked ಇನ್ಹೆರಿಟೆನ್ಸ್. ಈ ಹಿಮೋಫಿಲಿಯಾವನ್ನು ಹೊಂದಿರುವಂತಹ ಡಿಸಾರ್ಡರನ್ನು ಹೊಂದಿರುವಂತಹ ವ್ಯಕ್ತಿನಲ್ಲಿ ಏನಾಗುತ್ತೆ, ನಾನು ಇವಾಗಷ್ಟೇ ಹೇಳಿದ್ನಲ್ಲ, ಬ್ಲೀಡರ್ಸ್ ಡಿಸೀಸ್ ಅಂತ ಕರಿತೀವಿ ಅಂತ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಅ ರಾಯಲ್ ಡಿಸೀಸ್. ಯಾಕೆ? ಯೂಶ್ವಲ್ ಆಗಿ ನಮ್ಮದು ಇಂಜುರಿ ಆದಾಗ ಬ್ಲಡ್ ಎಷ್ಟು ಒಂದು ಸ್ವಲ್ಪ ಟೈಮ್ವರೆಗೂ ಅದು ಬ್ಲೀಡಿಂಗ್ ಆಗಿ ಕ್ಲಾಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅಲ್ಲಿ ಕ್ಲಾಟಿಂಗ್ ಮೆಕ್ಯಾನಿಸಮ್ ಸ್ಟಾರ್ಟ್ ಆಗುತ್ತಲ್ಲ, ಈ ಥ್ರೊಂಬೋಪ್ಲಾಸ್ಟಿನ್ಸ್ ಎಲ್ಲ ಇಟ್ಕೊಂಡು. ಬಟ್ ಹಿಮೋಫಿಲಿಯಾವನ್ನು ಹೊಂದಿರುವಂತಹ ವ್ಯಕ್ತಿನಲ್ಲಿ ಕ್ಲಾಟಿಂಗ್ ಫ್ಯಾಕ್ಟರ್ಸ್ಗಳು ಅಲ್ಲಿ ಫಾರ್ಮ್ ಆಗಿರೋದಿಲ್ಲ, ಯಾಕಂದರೆ ಜೆನೆಟಿಕ್ ಡಿಫೆಕ್ಟ್ ಇರುತ್ತೆ. ಸೊ ಕ್ಲಾಟಿಂಗ್ ಫ್ಯಾಕ್ಟರ್ಸ್ಗಳು ಅಬ್ಸೆಂಟ್ ಇದ್ದಾಗ ಆಟೋಮೆಟಿಕಲಿ ಬ್ಲಡ್ ಕ್ಲಾಟ್ ಆಗೋದೇ ಇಲ್ಲ. ಒಂದು ಸ್ವಲ್ಪ ಇಂಜುರಿ ಆಯಿತು, ಒಂದು ಸ್ಮಾಲ್ ಕಟ್ ಆಯ್ತು ಅಂದ್ರೂ ಸಾಕಷ್ಟು ಬ್ಲಡ್ ಫ್ಲೋ ಆಗ್ತಾ, ಬ್ಲಡ್ ಲಾಸ್ ಆಗ್ತಾ ಹೋಗುತ್ತೆ. ಸೊ ದ್ಯಾಟ್ ಕಂಡೀಷನ್ ವಿ ಕಾಲ್ ಇಟ್ ಆಸ್ ಅ ಹಿಮೋಫಿಲಿಯಾ ಆರ್ ಬ್ಲೀಡರ್ಸ್ ಡಿಸೀಸ್. ವೈ ಇಟ್ ಇಸ್ ಕಾಲ್ಡ್ ಆಸ್ ಅ ರಾಯಲ್ ಡಿಸೀಸ್? ಬಿಕಾಸ್ ಈ
ಇಂಗ್ಲೆಂಡ್ನಲ್ಲಿರುವಂತಹ ರಾಯಲ್ ಫ್ಯಾಮ್ಲೀಸ್ ಏನಿದ್ದಾವೆ, ಸೊ ರಾಯಲ್ ಫ್ಯಾಮ್ಲೀಸ್ನಲ್ಲಿ ಜಾಸ್ತಿ ಜನಕ್ಕೆ ಈ ಹಿಮೋಫಿಲಿಯಾ ಅನ್ನುವಂತಹ ಒಂದು ಡಿಸಾರ್ಡರ್ಸ್ ಬಂದಿತ್ತಂತೆ. ಆ್ಯಂಡ್ ದ ಕ್ವೀನ್ ವಿಕ್ಟೋರಿಯಾ, ಅಲ್ಲಿ ಇರುವಂತಹ ಏನು ಒಬ್ಬರು ಕ್ವೀನ್ ಇದ್ದಾರೆ, ಕ್ವೀನ್ ವಿಕ್ಟೋರಿಯಾ ಏನಿದ್ದಾರೆ, ಶಿ ಈಸ್ ಕನ್ಸಿಡರ್ಡ್ ಆ್ಯಸ್ ದ ಕ್ಯಾರಿಯರ್. ಅವರಿಂದ ಈ ತುಂಬ ಜನಕ್ಕೆ ಆ ಫ್ಯಾಮ್ಲಿನಲ್ಲಿ ಈ ಡಿಸೀಸ್ ಹರಡ್ತು ಅಂತ ಒಂದು ರೆಕಾರ್ಡ್ ಇದೆ. ಓಕೆ, ಸೊ ಅದು ಹೆಂಗೆ ಹರಡ್ತು ಅಂತ ಆಮೇಲೆ ನಾನು ಹೇಳ್ತೀನಿ. ಕ್ಯಾರಿಯರ್ ಅಂದರೆ ಏನು, ಹೆಂಗೆ ಕ್ಯಾರಿಯರಿಂದ ಅದು ಜೀನ್ಸ್ ಪಾಸ್ ಆಗುತ್ತೆ ಅಂತ. ಸೊ ಹಿಮೋಫಿಲಿಯಾ ಆಲ್ಸೋ ಕಾಲ್ಡ್ ಆ್ಯಸ್ ಅ ಬ್ಲೀಡರ್ಸ್ ಡಿಸೀಸ್ ಅಥವಾ ರಾಯಲ್ ಡಿಸೀಸ್. ಆ್ಯಂಡ್ ಇಲ್ಲಿ ಏನಾಗಿರುತ್ತೆ, ಮೇನ್ಲಿ ಕ್ಲಾಟಿಂಗ್ ಫ್ಯಾಕ್ಟರ್ಸು ಅಬ್ಸೆಂಟ್ ಇರ್ತವೆ. ಇದರಿಂದ ದೇರ್ ಇಸ್ ಅ ಕಂಟಿನ್ಯೂಸ್ ಬ್ಲೀಡಿಂಗ್ ಈವನ್ ಡ್ಯೂರಿಂಗ್ ಅ ಸ್ಮಾಲ್ ಇಂಜುರೀಸ್. ಓಕೆ, ನಾವು ಈ ಇನ್ಹೆರಿಟೆನ್ಸ್ ಹೆಂಗಿರುತ್ತೆ ಹಿಮೋಫಿಲಿಯಾವನ್ನು ಹೊಂದಿರುವಂತಹ ಜನರಲ್ಲಿ ಅಂತ ಸ್ಟಡಿ ಮಾಡೋಣ. Now we'll consider the phenotype of the parents first. ಸ್ವಲ್ಪ ಪೇಷನ್ಸ್ ಇಂದ ನೋಡಬೇಕು. ನಾನ್ ಹಿಮೋಫಿಲಿಕ್ ವುಮನ್, okay, when she marries a hemophilic man. Okay, so these are the parents now. Parents ಅಥವಾ P1 phenotype. ಓಕೆ, ಇವರ ಜಿನೋಟೈಪನ್ನು ನೀವು ಕನ್ಸಿಡರ್ ಮಾಡಿದರೆ ಸಿ ವಿಮೆನ್ ಅಂತಂದರೆ XX ಕ್ರೋಮೋಸೋಮ್ ಆ್ಯಂಡ್ ಹಿಯರ್ ಇಟ್ ಈಸ್ XY ಕ್ರೋಮೋಸೋಮ್. ಸಿ ಹಿಯರ್ ಅಲ್ಲೋಸೋಮ್ಸ್ಗಳ ಬಗ್ಗೆ ಸ್ಟಡಿ ಮಾಡ್ತಾ ಇದ್ವಿ, ನಿನ್ನೆ ಹೇಳಿದ್ನಲ್ಲ ಪ್ರಿವಿಯಸ್ ವಿಡಿಯೋದಲ್ಲಿ. ಸೊ ವಿ ಹ್ಯಾವ್ ಟು ಕನ್ಸಿಡರ್ XX ಆ್ಯಂಡ್ XY. ಸೊ ಇವರ ಮೇಲ್ಗಡೆ ಇರುವಂತಹ ಜೀನ್ಸ್ಗಳನ್ನು ಜಸ್ಟ್ ಇವಾಗ ಇಂಡಿಕೇಟ್ ಮಾಡೋಣ. ಹಿಮೋಫಿಲಿಯಾ ಡಾಮಿನೆಂಟ್ ಇತ್ತು ಅಂತಂದರೆ ಕ್ಯಾಪಿಟಲ್ H ಆ್ಯಂಡ್ ಸ್ಮಾಲ್ h ಈಸ್ ರಿಸೆಸಿವ್ ಆ್ಯಂಡ್ ದಟ್ ಈಸ್ ದ ಅಫೆಕ್ಟೆಡ್ ಪರ್ಸನ್. ನಾವು ಹೌ ಐ ರೋಟ್ ಹಿಯರ್, ಇದು ಹೆಂಗೆ ಬರೆದೆ ನಾನು, ರಿಸೆಸಿವ್ ಇದ್ದರೆ ಮಾತ್ರ ಹಿಮೋಫಿಲಿಯಾ ಬರ್ತಾ ಇದೆ, ಕರೆಕ್ಟಾ? ಫಿಮೇಲ್ಸ್ನಲ್ಲಿ ರಿಸೆಸಿವ್ ಆಗಬೇಕು ಅಂದರೆ 2 Xಗಳ ಮೇಲೆ ರಿಸೆಸಿವ್ ಸ್ಮಾಲ್ h ಬರಬೇಕು. ಬಟ್ ಮೇಲ್ಸ್ನಲ್ಲಿ ಹಿಮೋಫಿಲಿಯಾ ಬರಬೇಕು ಅಂತಂದರೆ 1 ಸ್ಮಾಲ್ h ಇದ್ರೂ ಸಾಕು. ಸೊ ನಾನು ಎಕ್ಸಾಂಪಲ್ ಏನು ತೊಗೊಂಡಿದ್ದೀನಿ ಇವಾಗ, ವೆನ್ ಅ ನಾನ್ ಹಿಮೋಫಿಲಿಕ್ ವುಮೆನ್ ಮ್ಯಾರೀಸ್ ಅ ಹಿಮೋಫಿಲಿಕ್ ಮ್ಯಾನ್. ಸೊ ಇವಾಗ ಹೆಂಗೆ ಇನ್ಹೆರಿಟೆನ್ಸ್ ಆಗುತ್ತೆ ಅಂತ ಕಲಿತಾ ಹೋಗೋಣ. ಸೊ ವೆರಿ ಇಂಟ್ರೆಸ್ಟಿಂಗ್, ಸ್ಟೆಪ್ ಬೈ ಸ್ಟೆಪ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇವ್ರದ್ದು ಜಿನೋಟೈಪ್ ಏನಾಯಿತು, ವಿ ಹ್ಯಾವ್ ರಿಟನ್ ಹಿಯರ್. ನೆಕ್ಸ್ಟು ಈ ಆರ್ಗ್ಯಾನಿಸಮ್ಸು ಗ್ಯಾಮೆಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾರೆ ಡ್ಯೂರಿಂಗ್ ಸೆಕ್ಷುವಲ್ ರೀಪ್ರೊಡಕ್ಷನ್. ಹೌದಾ? ಸೊ ಇಲ್ಲಿ ಯಾವ ರೀತಿಯಾದಂತಹ ಗ್ಯಾಮೆಟ್ ಫಾರ್ಮ್ ಆಗುತ್ತೆ, ಆಬ್ವಿಯಸ್ಲಿ X ಕ್ಯಾಪಿಟಲ್ H, ಹಿಯರ್ ಆಲ್ಸೋ ಇಟ್ ಈಸ್ ಕ್ಯಾಪಿಟಲ್ H. ಸೊ ಒಂದೇ ರೀತಿಯಾದಂತಹ ಗ್ಯಾಮೆಟ್ಸ್ಗಳ ಫಾರ್ಮ್ ಆದವು. ಬಟ್ ಅದೇ ನೀವು ಇಲ್ಲಿ ಬಂತಂದರೆ ಗ್ಯಾಮೆಟ್ಸು ಒಂದು ಸ್ಮಾಲ್ H ಮತ್ತು ಇನ್ನೊಂದು Y. ಸೊ ನಾವು Yಗೆ ಯಾಕೆ ಬರ್ದಿಲ್ಲ, ಬಿಕಾಸ್ ನಾವು ಸ್ಟಡಿ ಮಾಡುವಂತಹ ಹಿಮೋಫಿಲಿಯಾವನ್ನು ಹೊಂದಿರುವಂತಹ ಏನು ಜೀನ್ಸ್ ಇದೆ, ಅಂದರೆ ಕ್ಲಾಟಿಂಗ್ ಫ್ಯಾಕ್ಟರ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುವಂತಹ ಜೀನ್ಸ್ಗಳೇನಿದ್ದಾವೆ ಅವು X ಕ್ರೋಮೋಸೋಮ್ಸ್ಗಳ ಮೇಲೆ ಇದ್ದಾವೆ. ದ್ಯಾಟ್ಸ್ ವೈ ವಾಯನ್ನು ನಾವು ಟಚ್ಚು ಮಾಡಿಲ್ಲ. ಓಕೆ, ನೆಕ್ಸ್ಟು ಗ್ಯಾಮೆಟ್ ಫಾರ್ಮೇಷನ್ ಆದಮೇಲೆ ಮುಂದೇನಾಗಬೇಕು, ಫರ್ಟಿಲೈಸೇಷನ್. ಓಕೆ, ಫರ್ಟಿಲೈಸೇಷನ್ ಆದಮೇಲೆ F1 ಜನ್ರೇಷನ್ ನಮಗಿಲ್ಲಿ ಸಿಗುತ್ತೆ, ಫಸ್ಟ್ ಫಿಲಿಯಲ್ ಜನ್ರೇಷನ್. ಸೊ ಇನ್ ಕೇಸ್ ಈ ಎಗ್ಗು ಈ ಸ್ಪರ್ಮ್ ಜೊತೆ ಏನಾದರೂ ಫರ್ಟಿಲೈಸ್ ಆಗಿತ್ತು, ಫಲೀಕರಣ ಆಗಿತ್ತು ಅಂತಂದರೆ ದೆನ್ ವಿ ವಿಲ್ ಗೆಟ್ ಕ್ಯಾಪಿಟಲ್ H ಆ್ಯಂಡ್ ಸ್ಮಾಲ್ h. ಇನ್ ಕೇಸ್ ಇದು Y ಜೊತೆ ಏನಾದ್ರೂ ಫರ್ಟಿಲೈಸ್ ಆಗಿತ್ತು ಅಂತಂದರೆ ವಿಲ್ ಗೆಟ್ ದಿಸ್ ಕೈಂಡ್. ಹೌದಾ? ಸೊ ಇವ್ರದ್ದು ಇವಾಗ ಫಿನೋಟೈಪನ್ನು ಬರೀರಿ. ನಾವು ಸಿ ಹಿಯರ್, ಹಿಮೋಫಿಲಿಯಾ ಈಸ್ ಎ X ಲಿಂಕ್ಡ್ ರಿಸೆಸಿವ್. ಬಟ್ ಇಲ್ಲಿ ನಮಗೆ ಡಾಮಿನೆಂಟ್ ಅಲೀಲ್ ಬಂದಿದೆ. ಸರ್ ಡಾಮಿನೆಂಟ್ ಅಲೀಲ್ ಬಂತು ಅಂದರೆ ರಿಸೆಸಿವ್ ಜೀನು ಇದು ಎಕ್ಸ್ಪ್ರೆಸ್ ಆಗೋದಿಲ್ಲ. ಆವಾಗ XX ಅಂದರೆ ಇದು ಮಗಳು, ಡಾಟರ್. ಸೊ ದಿಸ್ ಡಾಟರ್ ಶಿ ಈಸ್ ನಾನ್ ಹಿಮೋಫಿಲಿಕ್. So she will not get hemophilia, but she is carrying a allele. She is carrying a recessive gene for hemophilia. So what you have to write? Carrier daughter. Okay, and she is non-hemophilic. Okay, so ನಾನು ಫಾಸ್ಟಾಗಿ ಬರೋದ್ರಿಂದ ನಿಮ್ಗೆ ಸ್ಪೆಲ್ಲಿಂಗ್ಸ್ ಅರ್ಥ ಆಗದೇ ಇರಬಹುದು. ಐನೋ ಅರ್ಥ ಆಗೋದೇ ಇಲ್ಲ, ಬಟ್ ಅಟ್ಲೀಸ್ಟ್ ಕೇಳ್ತಾ ಇರಿ ನಾನು ಏನು ಬರಿತಾ ಇದ್ದೀನಿ ಅಂತ. ಸೊ ಐ ರೋಡ್ ಕ್ಯಾರಿಯರ್ ಡಾಟರ್. ವೈ ಶಿ ಈಸ್ ಕ್ಯಾರಿಯರ್? ಬಿಕಾಸ್ ಶಿ ಈಸ್ ಕ್ಯಾರಿಂಗ್ ಅ ರಿಸೆಸಿವ್ ಜೀನ್ ಫಾರ್ ಹಿಮೋಫಿಲಿಯಾ. ಬಟ್ she is not expressing hemophilia. Why? Because it is masked by the normal gene. So normal gene ಇರೋದ್ರಿಂದ ಅವಳಿಗೆ ಅಲ್ಲಿ ಹಿಮೋಫಿಲಿಯಾ ಬರೋದಿಲ್ಲ, ಬಟ್ she has that gene inside. Now coming to the son. So son ಏನಾಯಿತು ಇಲ್ಲಿ ಕ್ಯಾಪಿಟಲ್ ಇರೋದ್ರಿಂದ he is also a normal
ಸನ್ ಅಂದರೆ ನಾನ್ ಹಿಮೋಫಿಲಿಕ್ ಸನ್ ಅಂತ ನೀವು ಬರಿಬೋದು. ಓಕೆ, ಸೊ ಹಿಯರ್ ಈಸ್ ಅ ಕ್ಯಾರಿಯರ್ ಡಾಟರ್ ಆ್ಯಂಡ್ ಹಿಯರ್ ಇಟ್ ಈಸ್ ಅ ನಾರ್ಮಲ್ ಸನ್. ಸೊ ಇದನ್ನ ಜಸ್ಟ್ ನಾನು ಇರೇಸ್ ಮಾಡ್ತೀನಿ ಯಾಕಂದರೆ ಸ್ಪೇಸ್ ಜಾಸ್ತಿ ಬೇಕು ಅಂತ, ಗೊತ್ತಾಯ್ತಾ? ನಾವು ನೆಕ್ಸ್ಟ್ ವಿ ವಿಲ್ ಗೋ ಟು ದಿಸ್ ಈಸ್ ದ P1. ಓಕೆ, P2 ಜನರೇಷನ್ನಲ್ಲಿ ವೆನ್ ದಿಸ್ ಕ್ಯಾರಿಯರ್ ಡಾಟರ್ in future, if she marries a normal man, ಓಕೆ ಗೊತ್ತಾಗ್ತಿದೆಯಾ? ಸೊ ಇಲ್ಲಿ ಅಪ್ಪ ಅಮ್ಮ ಇದ್ರ, ಮಕ್ಕಳು ಹುಟ್ಟಿದ್ರ, ಮಕ್ಕಳಿಗೆ ಏಜ್ ಆಯಿತಾ, ಅವ್ರ ಮದುವೆ ಆಗಬೇಕಾ? ಸೊ ಅವಾಗ ಈ ಡಾಟರ್ ಏನಾದರೂ ನಾರ್ಮಲ್ ಮ್ಯಾನನ್ನು ಮದುವೆ ಆದರೆ ಅವಾಗ ಏನಾಗುತ್ತೆ ಅಂತ ಒಂದು ಸ್ಟಡಿ ಮಾಡೋಣ. ನಾವು ಅಗೇನ್ ವಿ ವಿಲ್ ಟೇಕ್ ದ ಗ್ಯಾಮೆಟ್ಸ್ ಹಿಯರ್. ಗ್ಯಾಮೆಟ್ಸ್ ಇಲ್ಲಿ ಎರಡು ರೀತಿಯಾದಂತಹ ಗ್ಯಾಮೆಟ್ಸ್, ಒಂದು ಕ್ಯಾಪಿಟಲ್ H ಮತ್ತು ಇನ್ನೊಂದು ಸ್ಮಾಲ್ H. ಅದೇ ನೀವು ಇಲ್ಲಿ ಬಂದರೆ ಗ್ಯಾಮೆಟ್ಸ್ಗಳು ಒಂದು ಕ್ಯಾಪಿಟಲ್ H ಮತ್ತು ಇನ್ನೊಂದು Y. ಸೊ ಅಗೇನ್ ಯು ಗೆಟ್ ದ ಫರ್ಟಿಲೈಸೇಷನ್, ದಟ್ ಈಸ್ F2 ಜನರೇಷನ್. ನಾವು ಇವಾಗ ಕೇರ್ಫುಲ್ಲಾಗಿ ಒಂದೊಂದೇ ನೀವು ಈ ಎಗ್ಗನ್ನು 2 ಸ್ಪರ್ಮ್ ಜೊತೆ ಜಾಯಿನ್ ಮಾಡಿ, ಈ ಎಗ್ಗನ್ನು ಅಗೇನ್ 2 ಸ್ಪರ್ಮ್ ಜೊತೆ ಫಲೀಕರಣ ಮಾಡೋಣ. ಸೊ ಫಸ್ಟ್ ಒನ್, ದಿಸ್ ಎಗ್ ವಿಲ್ ಗೋ ಟು ದಿಸ್ ಸ್ಪರ್ಮ್ ಆ್ಯಂಡ್ ದಿಸ್ ಎಗ್ ಫಾರ್ ದಿಸ್ ಸ್ಪರ್ಮ್. ಓಕೆ, ಇದನ್ನ ಬರೆದು ಬಿಡೋಣ. X ಇಲ್ಲೂ ಕ್ಯಾಪಿಟಲ್ H ಇದೆ, ಇಲ್ಲೂ ಕ್ಯಾಪಿಟಲ್ H ಇದೆ, ಕ್ಯಾಪಿಟಲ್ H. ನೆಕ್ಸ್ಟ್ X ಕ್ಯಾಪಿಟಲ್ H. ಓಕೆ, ಫಲೀಕರಣ ಆಗಿದ್ದು Y ಕ್ರೋಮೋಸೋಮ್ ಜೊತೆ, ದಿಸ್ ವಿ ಗಾಟ್. ನೆಕ್ಸ್ಟ್ ಈ ಎಗ್ಗಿಗೆ ಬನ್ನಿ. ಸೊ ದಿಸ್ ಎಗ್ ಇಫ್ ಇಟ್ ಈಸ್ ಫರ್ಟಿಲೈಸ್ಡ್ ಬೈ ದಿಸ್ ಸ್ಪರ್ಮ್, X ಆಯಿತು, ಒಂದು ಕ್ಯಾಪಿಟಲ್ H ಮತ್ತು ಒಂದು ಸ್ಮಾಲ್ H. ಸೊ ಡಾಮಿನೆಂಟ್ ಮೊದಲೇ ಬರೋದು, ಆಮೇಲೆ ರಿಸೆಸಿವ್. ದೆನ್ ದಿಸ್ ಎಗ್ it will match with this, match ಅಲ್ಲ, fertilized by this sperm, ಆವಾಗ X small h and this is the Y. Okay, now carefully you write the phenotype. ಸೊ ಇಲ್ಲಿರುವಂತಹ F2 ಜನರೇಷನನ್ನು ಬರೀರಿ. ಸಿ X ಕ್ಯಾಪಿಟಲ್ H. ಸೊ ಕ್ಯಾಪಿಟಲ್ H ಇತ್ತು ಅಂತಂದರೆ ದಿಸ್ ಈಸ್ ಅ ನಾರ್ಮಲ್ ಫಿಮೇಲ್. XY ಕ್ಯಾಪಿಟಲ್ H ಇತ್ತು ಅಂತಂದರೆ ಅಗೇನ್ ನಾರ್ಮಲ್ ಮೇಲ್. ಓಕೆ, ನಾವು ಸಿ ಹಿಯರ್ XX ಕ್ಯಾಪಿಟಲ್ H ಮತ್ತು ಹಿಯರ್ ಇಟ್ ಈಸ್ ಅ ಸ್ಮಾಲ್ H. ದಿಸ್ ಕಂಡೀಷನ್ ಅಗೇನ್, ಸೊ ಶಿ ಈಸ್ ಅ ಕ್ಯಾರಿಯರ್ ಫಿಮೇಲ್ ಆ್ಯಂಡ್ X ಸ್ಮಾಲ್ H ಮತ್ತು Y. ಸೊ ದಿಸ್ ಈಸ್ ಅ ಹೀಮೋಫಿಲಿಕ್ ಮ್ಯಾನ್. ಓಕೆ, ಸೊ ನಾವಿಲ್ಲಿ 2 ಜನರೇಷನ್ಸನ್ನು ಸ್ಟಡಿ ಮಾಡಿದ್ವಿ. ನವ್ ಯು ಅಬ್ಸರ್ವ್ ಕೇರ್ಫುಲಿ. ಸೊ ಹಿಮೋಫಿಲಿಯಾ ಈಸ್ ಅ X ಲಿಂಕ್ಡ್ ರಿಸೆಸಿವ್. ಓಕೆ, ಆ್ಯಂಡ್ ಇಟ್ ಹ್ಯಾಸ್ ಟು ಫಾಲೋ ದ ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್. ಮೊದಲನೇ ಜನ್ರೇಷನಲ್ಲಿ ಹಿಮೋಫಿಲಿಯಾ ಯಾರಿಗಿತ್ತು? ಫಾದರಿಗಿತ್ತು. ಫಾದರಿಂದ ಹಿಮೋಫಿಲಿಯಾ ಇದೇನು ಸ್ಮಾಲ್ H ಇದೆಯಲ್ಲ, ಇದು ಡಾಟರಿಗೆ ಬಂದಿತ್ತು ಇಲ್ಲಿ. ಓಕೆ, ಸೊ ಬಟ್ ಇಲ್ಲಿ ಅದು ಕ್ಯಾರಿಯರ್ ಆಗಿತ್ತು. ಸೊ ದಿಸ್ ಡಾಟರ್ ಶಿ ವಾಸ್ ಅ ಕ್ಯಾರಿಯರ್. ಬಟ್ ವೆನ್ ದಿಸ್ ಡಾಟರ್ ಮ್ಯಾರೀಸ್ ಅ ನಾರ್ಮಲ್ ಮ್ಯಾನ್, ದಿಸ್ ಸ್ಮಾಲ್ H, ಸ್ಮಾಲ್ H ಇವರಿಬ್ಬರಲ್ಲಿ ಸ್ಮಾಲ್ H ಇರೋದು ಇಲ್ಲೇ, ರಿಸೆಸಿವ್ ಜೀನ್ ಇರೋದೇ ಇಲ್ಲೇ. ಸೊ ಮದರಿಂದ ಇವರಿಗೆ ಇವಾಗ ಮದರ್ ಆದರೆ ಇವರು, ಸೊ ಈ ಮದರ್ನಲ್ಲಿರುವಂತಹ ಸ್ಮಾಲ್ H ಯಾರಿಗೆ ಹೋಗಿದೆ, ಎಲ್ಲಿ ಅದು ಎಕ್ಸ್ಪ್ರೆಸ್ ಆಗಿದೆ? ಹಿಯರ್ ಇಟ್ ಈಸ್ ಎಕ್ಸ್ಪ್ರೆಸ್ಡ್, ಎಲ್ಲಿ? ಈ ಪರ್ಸನ್ನಲ್ಲಿ. ಓಕೆ, ಸೊ ಇವರು ತಾಯಿ ಆದರು ಆ್ಯಂಡ್ ಇವರು ತಂದೆ ಆದರು. ಸೊ ಲಿಸನ್ ಕೇರ್ಫುಲಿ, ದ ರಿಸೆಸಿವ್ ಜೀನ್ ಫಾರ್ ಹಿಮೋಫಿಲಿಯಾ, ಇಟ್ ಈಸ್ ಇನ್ಹೆರಿಟೆಡ್ ಫ್ರಾಮ್ ಗ್ರ್ಯಾಂಡ್ ಫಾದರ್ ಟು ಗ್ರ್ಯಾಂಡ್ ಸನ್ ಥ್ರೂ ಕ್ಯಾರಿಯರ್ ಡಾಟರ್. ಅರ್ಥ ಆಯ್ತಾ? ಸಿ, ದ ರಿಸೆಸಿವ್ ಜೀನ್ ಫಾರ್ ಹಿಮೋಫಿಲಿಯಾ ಈಸ್ ಇನ್ಹೆರಿಟೆಡ್ ಯಾರಿಂದ ಯಾರಿಗೆ? ಇಲ್ಲಿಂದ ಸ್ಟಾರ್ಟ್ ಆಗಿತ್ತು ರಿಸೆಸಿವ್ ಜೀನು, ಇದನ್ನ ಹಂಗೆ ಟ್ರ್ಯಾಕ್ ಮಾಡ್ತಾ ಹೋಗಿ. ಸೊ ದ ರಿಸೆಸಿವ್ ಜೀನ್ ಈಸ್ ಟ್ರಾನ್ಸ್ಮಿಟೆಡ್ ಫ್ರಾಮ್ ಗ್ರ್ಯಾಂಡ್ ಫಾದರ್, ಅಜ್ಜ ಆದರೆ ಇವರು ಯಾಕಂದರೆ ಇಲ್ಲಿ ಮೊಮ್ಮಕ್ಕಳು ಬಂದ್ರಲ್ಲ, ಸೊ ಗ್ರ್ಯಾಂಡ್ ಫಾದರ್ ಟು ಗ್ರ್ಯಾಂಡ್ ಸನ್, ಮೊಮ್ಮಗನಿಗೆ ಬಂತು. ಯಾರಿಂದ ಬಂತು? ಥ್ರೂ ಇನ್ ಬಿಟ್ವೀನ್ ಯಾರಿದ್ದಾರೆ ಇಲ್ಲಿ? ಕ್ಯಾರಿಯರ್ ಡಾಟರ್. ಸೊ ದಿಸ್ ಟೈಪ್ ಆಫ್ ಇನ್ಹೆರಿಟೆನ್ಸ್ ವಿ ಕಾಲ್ ಇಟ್ ಆಸ್ ಅ ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್. ಫಾದರ್ ಟು ಡಾಟರಿಗೆ ಬಂತು, ಡಾಟರಿಂದ ಇದು ಸನ್ನಿಗೆ ಬಂತು. ಸೊ ದ್ಯಾಟ್ ಪ್ಯಾಟರ್ನ್ ವಿ ಕಾಲ್ ಇಟ್ ಆಸ್ ಅ ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್ ಆ್ಯಂಡ್ ಇಟ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಮೆಂಡೆಲಿಯನ್ ಡಿಸಾರ್ಡರ್.
ಸೊ ಹೋಲ್ ಥಿಂಗ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್. ಹಿಮೋಫಿಲಿಯಾ ಬಗ್ಗೆ ಶಾರ್ಟ್ ನೋಟ್ ಕೇಳಿದರೆ ಇದನ್ನು ನೀವು ಕಂಪಲ್ಸರಿಯಾಗಿ ಬರೀಲೇಬೇಕು. ಸೊ ನಿಮಗೆ ಈ ಲೆವೆಲಲ್ಲಿ ಯಾರನ್ನ ತೊಗೋಬೇಕು, ನಾರ್ಮಲ್ ಮ್ಯಾನು, ನಾರ್ಮಲ್ ಫೀಮೇಲು, ಹಿಮೋಫಿಲಿಕ್ ಮ್ಯಾನು, ಹಿಮೋಫಿಲಿಕ್ ಮದರು, ಹೆಂಗೆ ತೊಗೋಬೇಕು ಅಂತ ಕನ್ಫ್ಯೂಸ್ ಆದರೆ ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ಯು ಆರ್ ಪ್ರೂವಿಂಗ್ ಹಿಯರ್ ದ ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್. ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್ ಅಂದರೆ ಯು ಹ್ಯಾವ್ ಟು ರಿಮೆಂಬರ್, ಮೇಲೆ ಗ್ರ್ಯಾಂಡ್ ಫಾದರ್ ಇರಬೇಕು, ಕೆಳಗೆ ಗ್ರ್ಯಾಂಡ್ ಸನ್ ಬರಬೇಕು, ಮಧ್ಯದಲ್ಲಿ ಕ್ಯಾರಿಯರ್ ಡಾಟರ್ ಇರಬೇಕು. ಸೊ ಇಲ್ಲಿ ಗ್ರ್ಯಾಂಡ್ ಫಾದರ್ ಅಫೆಕ್ಟೆಡ್ ಇದ್ದಾರೆ, ಸೊ ಅಫೆಕ್ಟೆಡ್ ಬಂತು ಹಿಮೋಫಿಲಿಕ್ ಮ್ಯಾನ್. ಇಲ್ಲಿರುವಂಥವರು ನಾರ್ಮಲ್ ಫೀಮೇಲ್. ಓಕೆ, ಸೊ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್. ಈಸಿಯಾಗಿ ಅರ್ಥ ಮಾಡಿಸಿದ್ದೀನಿ. ಸೊ ಹಿಮೋಫಿಲಿಯಾ ಬಗ್ಗೆ ಇದನ್ನ ಪೂರ್ತಿ ನೀವು ಬರೀಬೇಕು. ದಿಸ್ ಈಸ್ ದ F1 ಜನ್ರೇಷನ್ ಆ್ಯಂಡ್ ದಿಸ್ ಈಸ್ ದ F2 ಜನ್ರೇಷನ್. ಓಕೆ, ಸೊ F1 ಜನ್ರೇಷನಲ್ಲಿ ಪೇರೆಂಟ್ಸಿಗಿತ್ತು, ನೆಕ್ಸ್ಟ್ ಅದು ಕ್ಯಾರಿಯರ್ ರೂಪದಲ್ಲಿ ಇತ್ತು. F2ದಲ್ಲಿ ಸೆಕೆಂಡ್ ಫಿಲಿಯಲ್ ಜನ್ರೇಷನ್ನಲ್ಲಿ ಮತ್ತೆ ಅದು ಎಕ್ಸ್ಪ್ರೆಸ್ ಆಯಿತು. ಯಾಕೆ ಇದು ಎಕ್ಸ್ಪ್ರೆಸ್ ಆಯಿತು? ಬಿಕಾಸ್ ಇರೋದೇ ಒಂದು ಎಕ್ಸ್ ಜೀನು. ಸೊ ಅದರ ಮೇಲೆ ಇರುವಂತಹ ಎಕ್ಸ್ ಕ್ರೋಮೋಸೋಮು, ಇದ್ರ ಮೇಲೆ ಇರುವಂತಹ ಒಂದು ಜೀನು, ರಿಸೆಸಿವ್ ಜೀನು ಎಕ್ಸ್ಪ್ರೆಸ್ ಆಗಿರೋದ್ರಿಂದ ಈ ವ್ಯಕ್ತಿಗೆ ಮತ್ತೆ ಏನಾಯ್ತು ಅವಾಗ, ಹಿಮೋಫಿಲಿಯಾ ಆಯಿತು. ಓಕೆ, ಆ್ಯಂಡ್ ಐ ಸೆಡ್ ರಾಯಲ್ ಫ್ಯಾಮಿಲಿ, ಕ್ವೀನ್ ವಿಕ್ಟೋರಿಯಾ ಅಂತ ಹೇಳಿದ್ನಲ್ಲ, ಶಿ ವಾಸ್ ಅ ಕ್ಯಾರಿಯರ್. ಸೊ ಅವ್ರ ತಂದೆಗೆ ಇತ್ತು ಇದು ಹಿಮೋಫಿಲಿಯಾ, ಅವ್ರ ತಂದೆಯಿಂದ ಅವಳಿಗೆ ಬಂದಿತ್ತು. ಸೊ ಅವಳ ಮೂಲಕ ಜನ್ರೇಷನ್ನಲ್ಲಿ ಅದು ಹರಡ್ತಾ ಹೋಯಿತು. ದ್ಯಾಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಅ ರಾಯಲ್ ಡಿಸೀಸ್. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಹಿಮೋಫಿಲಿಯಾ. ನೆಕ್ಸ್ಟ್ ವಿ ವಿಲ್ ಗೋ ಟು ಸಿಕಲ್ ಸೆಲ್ ಅನಿಮಿಯಾ. ದ ನೆಕ್ಸ್ಟ್ ಒನ್ ಈಸ್ ಅ ಸಿಕಲ್ ಸೆಲ್ ಅನಿಮಿಯಾ. ಇದನ್ನು ಕೂಡ ನಾವು ಪ್ರಿವಿಯಸ್ ವಿಡಿಯೋದಲ್ಲಿ ಕಲ್ತಿದ್ದೀವಿ. ಸಿಕಲ್ ಸೆಲ್ ಅನಿಮಿಯಾ ಎಕ್ಸಾಂಪಲ್ ಫಾರ್ ಆಟೋಸೋಮಲ್ ರಿಸೆಸಿವ್ ಟ್ರೇಟ್. ಓಕೆ, ನಿನ್ನೆ ನೋಡಿದ್ವಲ್ಲ, ಆಟೋಸೋಮಲ್ ರಿಸೆಸಿವ್ ಟ್ರೇಟ್ ಇದ್ದರೆ ಏನಾಗುತ್ತೆ, ಇಟ್ ಕ್ಯಾನ್ ಸ್ಕಿಪ್ ದ ಜನ್ರೇಷನ್. ಅನ್ಅಫೆಕ್ಟೆಡ್ ಪೇರೆಂಟ್ಸ್ ಟು ಅಫೆಕ್ಟೆಡ್ ಚಿಲ್ಡ್ರನ್ ಆಗುವಂತಹ ಒಂದು ಇನ್ಹೆರಿಟೆನ್ಸನ್ನು ಇದು ಶೋ ಮಾಡುತ್ತೆ. ನಾವು ವಾಟ್ ಈಸ್ ದಿಸ್ ಸಿಕಲ್ ಸೆಲ್ ಅನಿಮಿಯಾ? ಇಟ್ ಈಸ್ ಅನ್ ಆಟೋಸೋಮಲ್ ರಿಸೆಸಿವ್, ಅದಂತೂ ನಮಗೆ ಗೊತ್ತಾಯ್ತಾ. ಸಿಕಲ್ ಸೆಲ್ ಅನಿಮಿಯಾ ಯಾವಾಗ ಬರುತ್ತೆ ಅಂತಂದರೆ, ನಮ್ಮ ಬ್ಲಡ್ ವೆಸಲ್ಸ್ ಏನಿದ್ದಾವೆ, ನಮ್ಮ ಬ್ಲಡ್ ವೆಸಲ್ಸ್ನಲ್ಲಿ ನಮಗೆ ಸಾವಿರಾರು RBCsಗಳಿದ್ದಾವೆ, ಹೌದಾ? ಡಿಸ್ಕ್ ಶೇಪ್ಡ್ ಬೈಕಾನ್ಕೇವ್ RBCsಗಳು ಇದ್ದಾವೆ. ಈ RBC ಒಳಗಡೆ ಏನಿದ್ದಾವೆ, ವಿ ಹ್ಯಾವ್ ಹಿಮೋಗ್ಲೋಬಿನ್. ಓಕೆ, ಹಿಮೋಗ್ಲೋಬಿನ್ ಏನು ಮಾಡುತ್ತೆ, ಆಕ್ಸಿಜನನ್ನು ಕ್ಯಾರಿ ಮಾಡುತ್ತೆ ಅಂತ ನಮ್ಗೆ ಗೊತ್ತಿದೆ. ಆಲ್ರೆಡಿ ನಾವು ಅದನ್ನು ಬ್ರೀದಿಂಗ್ ಚಾಪ್ಟರ್ನಲ್ಲಿ ಓದಿದ್ದೀವಿ. ಸೊ ಇಲ್ಲೇನಾಗುತ್ತೆ ಅಂದರೆ, ಈ ಸಿಕಲ್ ಸೆಲ್ ಅನಿಮಿಯಾನ ಹೊಂದಿರುವಂತಹ ವ್ಯಕ್ತಿನಲ್ಲಿ ಈ RBC ಶೇಪು ಚೇಂಜ್ ಆಗುತ್ತೆ. ಅದು ಹೆಂಗೆ ಚೇಂಜ್ ಆಗುತ್ತೆ, ಯಾಕೆ ಚೇಂಜ್ ಆಗುತ್ತೆ ಅಂತ ಎಕ್ಸ್ಪ್ಲನೇಷನನ್ನು ಇವಾಗ ನಾನು ಹೇಳ್ತೀನಿ. ನಾವು ದಿಸ್ ಈಸ್ ದ ನಾರ್ಮಲ್ ಕಂಡೀಷನ್, ಹೌದಾ? ನಾವು ಸಿ ಹಿಯರ್ ವಾಟ್ ಈಸ್ ಹ್ಯಾಪ್ನಿಂಗ್ ಹಿಯರ್ ಈಸ್, ದಿಸ್ ಈಸ್ ದ ಇಮ್ಯಾಜಿನ್ ನಾರ್ಮಲ್ ಕಂಡೀಷನ್ ಅಥವಾ ನಾರ್ಮಲ್ ಜೀನ್. ಸೊ ನಾರ್ಮಲ್ ಜೀನಲ್ಲಿ ಏನಾಗ್ತಾ ಇದೆ, ನೀವು ಹಿಮೋಗ್ಲೋಬಿನ್ ಸ್ಟ್ರಕ್ಚರನ್ನು ತೊಗೊಂಡ್ರೆ, ಹಿಮೋಗ್ಲೋಬಿನ್ ಸ್ಟ್ರಕ್ಚರ್ನಲ್ಲಿ ನಮಗೆ 4 ಹೀಮ್ ಗ್ರೂಪ್ಸ್ಗಳಿರ್ತಾವೆ. ಓಕೆ, ಆ್ಯಂಡ್ ವಿ ಹ್ಯಾವ್ 4 ಅಮೈನೋ ಆ್ಯಸಿಡ್ ಚೈನ್ಸ್. ದಿಸ್ ಈಸ್ 1 ಚೈನ್, ದಿಸ್ ಈಸ್ 2nd ಚೈನ್, ದಿಸ್ ಈಸ್ ದ 3rd ಒನ್ ಆ್ಯಂಡ್ ದಿಸ್ ಈಸ್ ದ 4th ಒನ್. ಸೊ ದಿಸ್ ಈಸ್ 1 ಹಿಮೋಗ್ಲೋಬಿನ್ ಮಾಲಿಕ್ಯೂಲ್. ಸೊ ಈ ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ನಲ್ಲಿ ಏನಾಯ್ತು, ಇವಾಗ 2 alpha chains ಇರ್ತವೆ. ದೀಸ್ ಆರ್ ದ 2 alpha chains ಆ್ಯಂಡ್ 2 beta chains. ಯಾವ ಚೈನ್ ಇವು? ಅಮೈನೋ ಆ್ಯಸಿಡ್ ಚೈನ್ಸ್. ಸಿಂಪಲ್, ಒಂದಕ್ಕೊಂದು ಅಮೈನೋ ಆ್ಯಸಿಡ್ಸ್ಗಳು ಜಾಯಿನ್ ಆಗಿ ಚೈನನ್ನು ಫಾರ್ಮ್ ಮಾಡಿರ್ತವೆ. ಅಂಥದ್ರಲ್ಲಿ 2 ಅಲ್ಫಾ ಚೈನು ಮತ್ತು 2 ಬೀಟಾ ಚೈನ್. ಯಾಕೆ ಬೇರೆ ಬೇರೆ ಅಲ್ಫಾ ಮತ್ತು ಬೀಟಾ? ಬಿಕಾಸ್ ಇಲ್ಲಿ ಇರುವಂತಹ 2 ಚೈನ್ನಲ್ಲಿ 141 ಅಮೈನೋ ಆ್ಯಸಿಡ್ಸ್ ಇರ್ತವೆ. ಕೆಳಗಡೆ ಇರುವಂತಹ ಬೀಟಾ ಚೈನ್ನಲ್ಲಿ 146 ಅಮೈನೋ ಆ್ಯಸಿಡ್ಸ್ ಇರ್ತವೆ. ಸೊ ಯು ಕ್ಯಾನ್ ರಿಮೆಂಬರ್ ಇಟ್ ಈಸಿಲಿ. ಓಕೆ, ಸೊ ಒಂದು ಹಿಮೋಗ್ಲೋಬಿನ್ನಲ್ಲಿ 2 ಅಲ್ಫಾ 2 ಬೀಟಾ. ಅಲ್ಫಾ ಚೈನ್ 141 ಅಮೈನೋ ಆ್ಯಸಿಡ್ಡು, ಕೆಳಗಡೆ 146. ಅಂದರೆ ಇದರಲ್ಲಿ 141, ಇದರಲ್ಲಿ 141 ಅಮೈನೋ ಆ್ಯಸಿಡ್. ನೆಕ್ಸ್ಟ್ ಇದರಲ್ಲಿ 146, ಇದರಲ್ಲಿ 146. ಸೊ ಈ ಎಲ್ಲ ಹಿಮೋಗ್ಲೋಬಿನ್ಗಳು ಆರಾಮವಾಗಿ RBCsನಲ್ಲಿ ಅವು ಇರ್ತವೆ. ಆಕ್ಸಿಜನನ್ನು ತಗೊಳ್ಳೋದು, ಟ್ರಾನ್ಸ್ಪೋರ್ಟ್ ಮಾಡೋದು, ಮತ್ತೆ ಬಿಡೋದು, ಕಾರ್ಬನ್ ಡೈಆಕ್ಸೈಡನ್ನು ಟ್ರಾನ್ಸ್ಪೋರ್ಟ್ ಮಾಡೋದು, ಈ ಕೆಲಸಗಳನ್ನು ಅವು ನಾರ್ಮಲ್ ಆಗಿ ಮಾಡ್ತಾ ಇರ್ತವೆ. ಬಟ್ ಯಾವಾಗ ಸಿಕಲ್ ಸೆಲ್ ಅನಿಮಿಯಾ ಆಗುತ್ತಲ್ಲ, ಅವಾಗೇನಾಗಿರುತ್ತೆ, ಈ ನಾರ್ಮಲ್ ಜೀನು ಡಿಫೆಕ್ಟ್ ಆಗಿರುತ್ತೆ, ಡಿಫೆಕ್ಟಿವ್ ಜೀನ್. ಓಕೆ, ನಾವು ವಾಟ್ ಈಸ್ ದಿಸ್ ಡಿಫೆಕ್ಟಿವ್ ಜೀನ್? ನಾವು ಈ ಬೀಟಾ ಚೈನ್ ಏನಿದೆಯಲ್ಲ, this beta chain, I will just enlarge here. Now just imagine this is the amino acid 1, amino acid 2, amino acid 3, amino acid 4, 5, 6,
7 ಹಾಗೆ ಕಂಟಿನ್ಯೂಸ್ ಆಗಿ 146 ಅಮೈನೋ ಆಸಿಡ್ ಇರಬೇಕು. ಓಕೆ, now just a minute, this I will draw it down. Okay, now see here, let me use the blue color ಯಾಕಂದರೆ ಇಲ್ಲಿ ಅಮೈನೋ ಆಸಿಡ್ ಚೈನ್ ಬ್ಲೂ ಇದೆಯಲ್ಲ. ಸೊ ದಿಸ್ ಈಸ್ ಅಮೈನೋ ಆಸಿಡ್ 1, then 2, 3, 4, 5, 6 ಕಂಟಿನ್ಯೂಸ್ ಅಪ್ ಟು 146ವರೆಗೂ ಕಂಟಿನ್ಯೂಸ್ ಆಗಿರುತ್ತೆ. ಈ ನಾರ್ಮಲ್ ಜೀನ್ ಏನಿರುತ್ತಲ್ಲ, ನಾರ್ಮಲ್ ಜೀನಿಂದ ಬಂದಿರುವಂತಹ ಏನು ಅಮೈನೋ ಆಸಿಡ್ ಚೈನ್ ಇರುತ್ತಲ್ಲ, ನಾನೇನು ಹೇಳಿದೆ, ನಾರ್ಮಲ್ ಜೀನಿಂದ ಬಂದಿರುವಂತಹ ಅಮೈನೋ ಆಸಿಡ್ ಚೈನ್. ದ್ಯಾಟ್ ಮೀನ್ಸ್ ಯು ಹ್ಯಾವ್ ಟು ರಿಮೆಂಬರ್, ಒಂದು ಅಮೈನೋ ಆಸಿಡ್ ಚೈನ್ ಇದೆ ಅಂತಂದರೆ, ಸಿ ದಿಸ್ ಕೇರ್ಫುಲಿ, ಈ ಅಮೈನೋ ಆಸಿಡ್ ಚೈನ್ ನಥಿಂಗ್ ಬಟ್ ಅ ಪ್ರೋಟೀನ್. ಈ ಪ್ರೋಟೀನ್ ಎಲ್ಲಿಂದ ಫಾರ್ಮ್ ಆಗಿರುತ್ತೆ? ಇದು mRNA ಇಂದ ಫಾರ್ಮ್ ಆಗಿರುತ್ತೆ. mRNA, ಈ mRNA ಎಲ್ಲಿಂದ ಫಾರ್ಮ್ ಆಗುತ್ತೆ? ಇದು DNA ಇಂದ ಫಾರ್ಮ್ ಆಗಿರುತ್ತೆ, ರೆಪ್ಲಿಕೇಶನ್ ಅದು ಟ್ರಾನ್ಸ್ಕ್ರಿಪ್ಷನ್ ಆಗಿ. ಸೊ ದಿಸ್ ಈಸ್ ದ DNA, ಸೆಂಟ್ರಲ್ ಡೋಗ್ಮಾ ಆಫ್ ಲೈಫ್. DNA ಟು RNA, RNA ಟು ಪ್ರೋಟೀನ್, ಅಮೈನೋ ಆಸಿಡ್ ಚೈನ್, ಟ್ರಾನ್ಸ್ಕ್ರಿಪ್ಷನ್ ಮತ್ತು ಟ್ರಾನ್ಸ್ಲೇಷನ್. ಸೊ ನಾನೇನು ಹೇಳ್ತಾ ಇದ್ದೀನಿ, ಅಮೈನೋ ಆಸಿಡ್ ಚೈನ್ ಇದೆಯಲ್ಲ, ಈ ಅಮೈನೋ ಆಸಿಡ್ ಚೈನಿಗೆ ಅದರದ್ದೇ ಆದಂತಹ ಒಂದು mRNA ಫಾರ್ಮ್ ಆಗಿರುತ್ತೆ. ಈ mRNA ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸ್, ಇಲ್ಲಿ ಜೀನ್ ಏನಿದೆ ಅದರಿಂದ ಅದು ಟ್ರಾನ್ಸ್ಕ್ರಿಪ್ಷನ್ ಆಗಿರುತ್ತೆ. ಸೊ ನಾರ್ಮಲ್ ಆದಂತಹ ಜೀನ್, ನಾವು ಇಮ್ಯಾಜಿನ್ ದಿಸ್ ಪಾರ್ಟ್, ನಾವು ದಿಸ್ ಪಾರ್ಟ್ ಆಫ್ ದ ಜೀನ್, this part of the gene is responsible for producing this mRNA. ಈ mRNA ಇಂದ ಒಂದು ಅಮೈನೋ ಆಸಿಡ್ ಚೈನ್ ಫಾರ್ಮ್ ಆಗ್ತಾ ಇದೆ, ಬೀಟಾ ಚೈನ್. ಸೊ ನಾರ್ಮಲ್ ಆಗಿ ಈ ಜೀನು ಎಕ್ಸ್ಪ್ರೆಸ್ ಆದಾಗ ನಾರ್ಮಲ್ ಆದಂಥ mRNA ಫಾರ್ಮ್ ಆಗಿ ನಮಗೆ ಬೇಕಾದಂಥ ನಾರ್ಮಲ್ ಒಂದು ಬೀಟಾ ಚೈನ್ ಪ್ರೊಡ್ಯೂಸ್ ಆಗುತ್ತೆ. ಅದು ಯಾವಾಗ ನಾರ್ಮಲ್ ಆಗಿ ಪ್ರೊಡ್ಯೂಸ್ ಆಗುತ್ತಲ್ಲ, ಆವಾಗ 6th ಪೊಸಿಷನಿಗೆ ಏನಿದೆಯಲ್ಲ ಇಲ್ಲಿ, ಹಿಯರ್ ವಿಲ್ ಗೆಟ್ ಗ್ಲುಟಾಮಿಕ್ ಆಸಿಡ್. ವಾಟ್ ಈಸ್ ದಿಸ್ ಗ್ಲುಟಾಮಿಕ್ ಆಸಿಡ್? ಅಮೈನೋ ಆಸಿಡ್. ಒಂದೊಂದೇ ಅಮೈನೋ ಆಸಿಡ್ಗಳು ಜಾಯಿನ್ ಆಗ್ತಾ ಹೋಗ್ತಾವಲ್ಲ, 6th ಪೊಸಿಷನಿಗೆ ಗ್ಲುಟಾಮಿಕ್ ಆಸಿಡ್ ಅನ್ನುವಂತಹ ಒಂದು ಅಮೈನೋ ಆಸಿಡ್ ಬಂದು ಕುಂತಿರುತ್ತೆ. ಯಾವ ಚೈನಲ್ಲಿ? ಬೀಟಾ ಚೈನ್ನಲ್ಲಿ. ಓಕೆ, ಯಾಕೆ ನಾರ್ಮಲ್ ಆದಂತಹ ಗ್ಲುಟಾಮಿಕ್ ಆಸಿಡ್ ಬಂತು? ಬಿಕಾಸ್ ಸಿ ಹಿಯರ್, ನಾರ್ಮಲ್ DNA ಇರ್ತಲ್ಲ, ನಾರ್ಮಲ್ DNA ಇದ್ದಾಗ ಸಿ ಹಿಯರ್ GAG. ಓಕೆ, ಇದು DNA ಬರಿತಾ ಇದ್ದೀನಿ. G ಇತ್ತು ಅಂತಂದರೆ ಕೆಳಗಡೆ C ಇರುತ್ತೆ, A ಇದ್ದರೆ T ಇರುತ್ತೆ, G ಇದ್ದರೆ ಅಗೇನ್ C ಇರುತ್ತೆ. ಇದು ಒಂದು DNA ಸೀಕ್ವೆನ್ಸ್. ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ DNA ಈ ರೀತಿಯಾಗಿತ್ತಾ? ಈ DNA ಇಂದ mRNA ಏನು ಫಾರ್ಮ್ ಆಗುತ್ತಲ್ಲ, ಸೊ ಜಸ್ಟ್ ಇಮ್ಯಾಜಿನ್ ಈ ಚೈನು ಟ್ರಾನ್ಸ್ಕ್ರಿಪ್ಷನ್ ಆಗಿದೆ ಅಂತ ಅಂದ್ಕೊಳ್ಳಿ. ಸೊ DNA ಇಂದ RNA ಆಯಿತು ಅಂತಂದರೆ C ಇದ್ದ ಜಾಗಕ್ಕೆ ಯಾವ್ದು ಬಂದಿರುತ್ತೆ? ಅಗೇನ್ ಬೇಸ್ ಪೇರಿಂಗ್ G. T ಇದ್ದ ಜಾಗಕ್ಕೆ A ಬಂತು ಆ್ಯಂಡ್ C ಇದ್ದ ಜಾಗಕ್ಕೆ ಅಗೇನ್ G ಬಂತು. ಓಕೆ, ಏನು ಬರೆದೆ ನಾನು? ನಾರ್ಮಲ್ ಜೀನ್, ಇದು ನಾರ್ಮಲ್ ಜೀನು. ಈ ಜೀನು ಟ್ರಾನ್ಸ್ಕ್ರಿಪ್ಷನ್ ಆಗಿ mRNA ಫಾರ್ಮ್ ಆಗಿದೆ. ಈ mRNA GAG ಸ್ಟ್ಯಾಂಡ್ಸ್ ಫಾರ್ ಗ್ಲುಟಾಮಿಕ್ ಆಸಿಡ್. ಇಲ್ಲಿರುವಂತಹ ಗ್ಲುಟಾಮಿಕ್ ಆಸಿಡನ್ನು ಅದು ಫಾರ್ಮ್ ಮಾಡಿದೆ. ಡಿಫೆಕ್ಟಿವ್ ಜೀನ್ ಆದಾಗ ಏನಾಗ್ಬಿಡುತ್ತೆ? ಅಫ್ಕೋರ್ಸ್ ವಿ ಆರ್ ಸ್ಟಡಿಂಗ್ ಇಟ್ ಇನ್ ಮೆಂಡೆಲಿಯನ್ ಡಿಸಾರ್ಡರ್. ಮೆಂಡೆಲಿಯನ್ ಡಿಸಾರ್ಡರ್ ಅಂದರೆ ಜೀನ್ ಲೆವೆಲಿಗೆ ಚೇಂಜಸ್ಗಳು ಇರಬೇಕು. ಸೊ ಇಲ್ಲೇನಾಗಿದೆ ಅಂತಂದರೆ DNA ಲೆವೆಲಿಗೆ ಚೇಂಜ್ ಇದೆ, ಜೀನ್ಸ್ ಲೆವೆಲಿಗೆ ಚೇಂಜ್ ಇದೆ. ಏನು ಚೇಂಜ್ ಇದೆ ಅಂತಂದರೆ, this is C, then it should be a A and C. Okay, see here, ಇದೇನು ಎಕ್ಸ್ಪ್ರೆಸ್ ಆಗಬೇಕಾದಂತಹ ಜೀನ್ ಇತ್ತಲ್ಲ, ಈ ಪೊಸಿಷನಿಗೆ CTC ಇತ್ತಿಲ್ಲಿ, ಬಟ್ ಇಲ್ಲೇನಾಗ್ಬಿಟ್ಟಿದೆ CAC ಆಗಿದೆ. ಸೊ ಇದು mRNA. ನೋ ದಿಸ್ ಈಸ್ ದ DNA. ಓಕೆ, ಇದರಿಂದ ಟ್ರಾನ್ಸ್ಕ್ರಿಪ್ಷನ್ ಆಗಿ ನಮಗೆ mRNA ಪ್ರೊಡ್ಯೂಸ್ ಆಗಬೇಕು. mRNA ಪ್ರೊಡ್ಯೂಸ್ ಆಗಬೇಕಾದ್ರೆ ಟ್ರಾನ್ಸ್ಕ್ರಿಪ್ಷನ್ ಆಗುತ್ತಲ್ಲ, C ಇದ್ದ ಜಾಗಕ್ಕೆ G ಬರುತ್ತೆ, A ಇದ್ದ ಜಾಗಕ್ಕೆ ಇಲ್ಲಿ ಯುರಾಸಿಲ್ ಬರಬೇಕು ಬಿಕಾಸ್ ಇಟ್ ಈಸ್ RNA, ಆ್ಯಂಡ್ ಅಗೇನ್ C ಇದ್ದ ಜಾಗಕ್ಕೆ G ಬಂದಿರುತ್ತೆ. ಸೊ DNA ಇಂದ ಡಬಲ್ ಸ್ಟ್ಯಾಂಡರ್ಡ್ DNA ಇಂದ ಒಂದು ಸ್ಟ್ಯಾಂಡ್ ಕಾಪಿಯಾಗಿ mRNA ಫಾರ್ಮ್ ಆಗಬೇಕಾ? ಸೊ ನಾನು ಹಿಂದ್ಗಡೆ ಮುಂದ್ಗಡೆ ಇರುವಂತಹ ಸೀಕ್ವೆನ್ಸನ್ನು, ನ್ಯೂಕ್ಲಿಯೋಟೈಡ್ಸನ್ನು ಬರೆದಿಲ್ಲ, ಯಾಕಂದರೆ ಸಾಕಷ್ಟು ಕನ್ಫ್ಯೂಷನ್ ಆಗುತ್ತೆ. ನಮಗೆ ಎಷ್ಟು ಬೇಕು? 3 ನ್ಯೂಕ್ಲಿಯೋಟೈಡ್ಸಿಂದ ಒಂದೊಂದು ಜೆನೆಟಿಕ್ ಕೋಡ್ ಫಾರ್ಮ್ ಆಗುತ್ತಲ್ಲ, ಸೊ ನಾನು ಚೇಂಜಸ್ ಇರುವಂತಹ ಒಂದು ಜೀನ್ ಅಥವಾ ಜೆನೆಟಿಕ್ ಕೋಡ್ ಅಥವಾ ಸೀಕ್ವೆನ್ಸನ್ನು ಬರೆದಿದ್ದೀನಿ.
ಸೊ ನಾರ್ಮಲ್ ಆಗಿ ಇದಿರಬೇಕಿತ್ತು, ಬಟ್ ಇಲ್ಲಿ ಡಿಫೆಕ್ಟಿವ್ ಜೀನ್ ಬಂದಿದೆ, ಸಮ್ ಮ್ಯುಟೇಷನ್ ಆಗಿದೆ, ಪಾಯಿಂಟ್ ಮ್ಯುಟೇಷನ್ ಆಗಿದೆ. ಸೊ GUG ಬಂತು. ಸೊ GUG, ದಿಸ್ GUG ಸ್ಟಾರ್ಟ್ಸ್ ಫಾರ್ 6th ಅಮೈನೋ ಆ್ಯಸಿಡ್ಗೆ ವ್ಯಾಲಿನ್. ಓಕೆ, ನಾವು ಸಿ ಹಿಯರ್ ನಮ್ಮದು ಚೈನ್ ಏನಿತ್ತಲ್ಲ ಬ್ಲೂ ಕಲರ್ದಲ್ಲಿ, ಇದ್ರ ಹಿಂದ್ಗಡೆ 5th 4 3 2 and 1, ಮುಂದ್ಗಡೆ 7 up to 146. So this is also a beta chain, this is also a beta chain. This is the normal gene ಇಂದ ಬಂದಂತಹ ನಾರ್ಮಲ್ ಬೀಟಾ ಚೈನು, ಬಟ್ ಇಲ್ಲಿ ಇದು ಡಿಫೆಕ್ಟಿವ್ ಜೀನಿಂದ ಬಂದಿರುವಂತಹ ಡಿಫೆಕ್ಟಿವ್ ಬೀಟಾ ಚೈನ್. ಏನು ಡಿಫೆಕ್ಟ್ ಆಯಿತು ಇಲ್ಲಿ? ಒಂದು ನ್ಯೂಕ್ಲಿಯೋಟೈಡು ಬೇರೆ ಆಗಿರೋದ್ರಿಂದ, ಮ್ಯುಟೇಷನ್ ಆಗಿರೋದ್ರಿಂದ ಗ್ಲುಟಾಮಿಕ್ ಆ್ಯಸಿಡ್ ಬಂದು ಇರಬೇಕಿತ್ತು 6th ಪೊಸಿಷನಲ್ಲಿ, ಅದರಿಂದ ವ್ಯಾಲಿನ್ ಬಂದ್ಬಿಡ್ತು. ಯು ಮೇ ಆಸ್ಕ್, ಮ್ಯಾಮ್ ಇರುವಂತಹ 146 ಅಮೈನೋ ಆ್ಯಸಿಡ್ನಲ್ಲಿ ಯಾವುದೇ ಒಂದು ಅಮೈನೋ ಆ್ಯಸಿಡ್ ಚೇಂಜ್ ಆದ್ರೂ ಅಂಥದ್ದೇನು ಡಿಫ್ರೆನ್ಸ್ ಆಗುತ್ತೆ, ಅಷ್ಟೇನು ಫರಕ್ ಬೀಳಲ್ಲ ಅಂತ. ಬಟ್ ನಾವಂತೀವಿ ಜೆನೆಟಿಕ್ ಲೆವೆಲಿಗೆ ಇಟ್ ಮ್ಯಾಟರ್ಸ್ ಅ ಲಾಟ್. ಯಾಕೆ? ನಾವಿಲ್ಲಿ ಏನು ಬ್ಲಡ್ ವೆಸಲ್ಸನ್ನು ಬರೆದಿದ್ವಲ್ಲ, ಈ ಬ್ಲಡ್ ವೆಸಲ್ಸ್ನಲ್ಲಿ ಏನು ಈ ರೀತಿಯಾದಂತಹ RBCsಗಳಿದ್ವಲ್ಲ, ಇವು ಯಾಕೆ RBCನಲ್ಲಿರುವಂತಹ ಹಿಮೋಗ್ಲೋಬಿನ್ ನಾರ್ಮಲ್ ಆಗಿತ್ತು? ಬಿಕಾಸ್ ಇಲ್ಲಿ ನಾರ್ಮಲ್ ಆಗಿ ಜೀನ್ ಎಕ್ಸ್ಪ್ರೆಸ್ ಮಾಡ್ತಾ ಇತ್ತು. ಬಟ್ ಜೀನ್ ಯಾವಾಗ ಡಿಫೆಕ್ಟಿವ್ ಆಗಿಬಿಡ್ತಲ್ಲ, ಸೊ ಅವಾಗ ಏನಾಯಿತು, ಇಲ್ಲಿರುವಂತಹ RBC ಡಿಸ್ಕ್ ಶೇಪ್ಡ್ RBCsಗಳು ಈ ರೀತಿಯಾಗಿ ಕ್ರಿಸೆಂಟ್ ಶೇಪ್ ಅಥವಾ ಸಿಕಲ್ ಶೇಪ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಓಕೆ, ಸೊ ಇದರಿಂದ ಏನಾಯಿತು, RBC ಸ್ಟ್ರಕ್ಚರು ಚೇಂಜ್ ಆಯಿತು. ಆ್ಯಂಡ್ ದಿಸ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಆ್ಯಸ್ ಅ ಸಿಕಲ್. ಸಿಕಲ್ ಅಂದರೆ ಹಾಫ್ ಮೂನ್ ಶೇಪ್ ಅಂತ ಅರ್ಥ. ಓಕೆ, ಸೆಲ್ ಅಂದರೆ ಯಾವ ಸೆಲ್ ಇದು? ರೆಡ್ ಬ್ಲಡ್ ಸೆಲ್. ಸೊ ಯಾಕೆ ಈ ಸ್ಟ್ರಕ್ಚರ್ ಚೇಂಜ್ ಆಯಿತು? ಬಿಕಾಸ್ RBC ಸ್ಟ್ರಕ್ಚರ್ನ ಮೇಂಟೈನ್ ಮಾಡುವಂತಹ ಒಳಗಡೆ ಏನು HB ಇದ್ದು, ಹಿಮೋಗ್ಲೋಬಿನ್ ಇದ್ದು, ಹಿಮೋಗ್ಲೋಬಿನ್ ಸ್ಟ್ರಕ್ಚರೇ ಚೇಂಜ್ ಆಗಿಬಿಡ್ತು. ಹೌದು ತಾನೇ? ಈ ಚೈನ್ಸ್ಗಳಿಂದನೇ ಸ್ಟ್ರಕ್ಚರ್ ಆಗಿತ್ತು. ಚೈನ್ನಲ್ಲಿನೇ ಡಿಫೆಕ್ಟ್ ಇದೆ ಅಂದರೆ ಶೇಪ್ನಲ್ಲೂ ಅಲ್ಲಿ ಡಿಫೆಕ್ಟ್ ಬಂದೇ ಬಿಡ್ತಾ, ಸ್ಟ್ರಕ್ಚರಲ್ಲಿನೂ ಅಲ್ಲಿ ಡಿಫೆಕ್ಟ್ ಬಂದೇ ಬಿಡ್ತಾ. ಸೊ ದಿಸ್ ಕಂಡೀಷನ್ ವಿ ಕಾಲ್ ಇಟ್ ಆ್ಯಸ್ ಅ ಸಿಕಲ್ ಸೆಲ್ ಅನಿಮಿಯಾ. ಸೊ RBCsಗಳು ಸಿಕಲ್ ಶೇಪ್ ಆಯಿತು ಅಂತಂದರೆ ಅವಾಗ ಏನಾಗುತ್ತೆ, ಕ್ರಿಸೆಂಟ್ ಶೇಪ್ ಆಯಿತು ಅಂದರೆ ಇವತ್ತರದ್ದು ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಹೋಗ್ಬಿಡುತ್ತೆ ಆ್ಯಂಡ್ ದೇ ವಿಲ್ ಸ್ಟಾರ್ಟ್ ಅಕ್ಯುಮುಲೇಟಿಂಗ್. ಇವು ಹೆಂಗೆ ಈಸಿಯಾಗಿ ಮೂವ್ ಆಗ್ತಾ ಇದ್ವಲ್ಲ RBC, ಬಟ್ ಇಲ್ಲಿ ಶಾರ್ಪ್ ಆಗಿರುವಂತಹ RBCsಗಳು ಈಸಿಯಾಗಿ ಫ್ಲೋ ಆಗದೆ ದೇ ವಿಲ್ ಸ್ಟಾರ್ಟ್ ಅಕ್ಯುಮುಲೇಟಿಂಗ್. ಒಂದೇ ಪ್ಲೇಸಲ್ಲಿ ಅವು ಅಂಟ್ಕೊಂಡು ಕುತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ. ಯು ಗಾಟ್ ದಿಸ್ ಪಾಯಿಂಟ್? ಸೊ ದಿಸ್ ಈಸ್ ದ ನಾರ್ಮಲ್ ಜೀನ್, ದಿಸ್ ಈಸ್ ದ ಡಿಫೆಕ್ಟಿವ್ ಜೀನ್. ಕರೆಕ್ಟಾಗಿ ಇದನ್ನು ನೀವು ನೆನ್ಪಿಟ್ಕೋಬೇಕು. ಕ್ವಶನ್ ಎಲ್ಲಿಂದಾದರೂ ಬರ್ಬೋದು. ಸೊ ಎಲ್ಲಿ ಚೇಂಜ್ ಆಯಿತು? ಜೆನೆಟಿಕ್ ಜೀನ್ಸ್ ಲೆವೆಲಿಗೆ ಇದು ಚೇಂಜ್ ಆಯಿತು. ಗ್ಲುಟಾಮಿಕ್ ಆ್ಯಸಿಡ್ ಇರಬೇಕಿತ್ತು, ಬಟ್ ವ್ಯಾಲಿನ್ ಬಂತು. GAG ಸ್ಟ್ಯಾಂಡ್ಸ್ ಫಾರ್ ಗ್ಲುಟಾಮಿಕ್ ಆ್ಯಸಿಡ್, GUG ಸ್ಟ್ಯಾಂಡ್ಸ್ ಫಾರ್ ವ್ಯಾಲಿನ್. ಗೊತ್ತಾಯ್ತಾ? ನೌ ಕಮಿಂಗ್ ಟು ಅವರ್ ದಿಸ್ ಪಾಯಿಂಟ್, ವೆರಿ ಇಂಪಾರ್ಟೆಂಟ್, ಆಟೋಸೋಮಲ್ ರಿಸೆಸಿವ್. ಓಕೆ, ನಾವು ಸಿ ಹಿಯರ್, ಜಸ್ಟ್ ಇಮ್ಯಾಜಿನ್ ಸಿಕಲ್ ಸೆಲ್ ಅನಿಮಿಯಾ ಆಟೋಸೋಮ್ ರಿಸೆಸಿವ್ ಅಂತಂದರೆ ಇದು ಮೇಲ್ಸ್ನಲ್ಲೂ ಬರ್ಬೋದು ಮತ್ತು ಫಿಮೇಲ್ಸ್ನಲ್ಲೂ ಬರ್ಬೋದು. ಯಾಕಂದರೆ ಆಟೋಸೋಮ್ಸ್ಗಳ ಮೇಲೆ ಆ ಜೀವನ ಕುಂತಿದೆ. ಸೊ ಯಾವಾಗ ಒಬ್ಬ ವ್ಯಕ್ತಿನಲ್ಲಿ, ಸಿ ಹಿಯರ್ ಐ ವಿಲ್ ಟೇಕ್ ಇಟ್ ಆ್ಯಸ್ HB ಹಿಮೋಗ್ಲೋಬಿನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಹಿಮೋಗ್ಲೋಬಿನ್ ಮೇಲ್ಗಡೆ ಸಿ ಹಿಯರ್ ನಾರ್ಮಲ್ ಆದಂತಹ ಒಂದು ಜೀನು, ಇದು ನಾರ್ಮಲ್ ಕ್ಯಾಪಿಟಲ್ S ಅಂತ ನಾನು ಇಂಡಿಕೇಟ್ ಮಾಡಿದ್ದೀನಿ. ಡಾಮಿನೆಂಟ್ ಜೀನ್ ಇತ್ತು ಅಂತಂದರೆ ಪರ್ಸನ್ ಈಸ್ ಅನ್ಅಫೆಕ್ಟೆಡ್. ಇನ್ನೂ ಒಂದು ಕಂಡೀಷನ್, ಒಂದು ಡಾಮಿನೆಂಟ್ ಇದ್ದು ಒಂದು ರಿಸೆಸಿವ್ ಇತ್ತು ಅಂದರೆ ದೆನ್ ಆಲ್ಸೋ ಪರ್ಸನ್ ಈಸ್ ಅನ್ಅಫೆಕ್ಟೆಡ್. ಬಟ್ ಯಾವಾಗ ಎರಡು ಕ್ರೋಮೋಸೋಮ್ಸ್ಗಳ ಮೇಲೆ, ಒನ್ ಫ್ರಮ್ ಫಾದರ್ ಆ್ಯಂಡ್ ಒನ್ ಫ್ರಮ್ ಮದರ್, ಸೊ ಎರಡು ಕ್ರೋಮೋಸೋಮ್ಸ್ ಮೇಲೆ ಸ್ಮಾಲ್ ಎಸ್ ರಿಸೆಸಿವ್ ಬಂತು ಅಂದರೆ ದಿಸ್ ಪರ್ಸನ್ ಈಸ್ ಅಫೆಕ್ಟೆಡ್ ಫ್ರಮ್ ಸಿಕಲ್ ಸೆಲ್ ಅನಿಮಿಯಾ ಅಂತ ಅರ್ಥ. ದ್ಯಾಟ್ ಮೀನ್ಸ್ ಒಬ್ಬ ವ್ಯಕ್ತಿಗೆ ಸಿಕಲ್ ಸೆಲ್ ಅನಿಮಿಯಾ ಬರಬೇಕು ಅಂದರೆ, ಲಿಸನ್ ಕೇರ್ಫುಲಿ, ಇಲ್ಲಿ XY ಕ್ರೋಮೋಸೋಮದ್ದು ಸೀನೇ ಇಲ್ಲ, ಬಿಕಾಸ್ ಇಟ್ ಈಸ್ ಆಟೋಸೋಮ್. ಓಕೆ, ಕನ್ಫ್ಯೂಸ್ ಆಗಬಾರ್ದು. ಸೊ ಒಬ್ಬ ವ್ಯಕ್ತಿಗೆ ಸಿಕಲ್ ಸೆಲ್ ಅನಿಮಿಯಾ ಆಗಬೇಕು ಅಂತಂದರೆ ಅವನಲ್ಲಿರುವಂತಹ ಎರಡು ಡಿಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಏನಿದ್ದಾವೆ, ಎರಡರ ಮೇಲೂ ರಿಸೆಸಿವ್ ಅಲ್ಲಿಗೆ ಬರಬೇಕು, ರಿಸೆಸಿವ್ ಜೀನೇ ಬರಬೇಕು. ರಿಸೆಸಿವ್ ಅಂತಂದರೆ ಈ ಜೀನು, ಡಿಫೆಕ್ಟಿವ್ ಜೀನ್ ಈಸ್ ಎ ರಿಸೆಸಿವ್ ಜೀನ್ ಹಿಯರ್. ಸೊ ಎರಡರ ಮೇಲೆ ರಿಸೆಸಿವ್ ಬರಬೇಕು. ಎರಡು ರಿಸೆಸಿವ್ ಬರಬೇಕಂದ್ರೆ
ಅಟ್ಲೀಸ್ಟ್ ಫಾದರಿಂದನೂ ಒಂದು ಬರಬೇಕು, ಮದರಿಂದನೂ ಒಂದು ಬರಬೇಕು. ಅಂದರೆ ಅಟ್ಲೀಸ್ಟ್ ಫಾದರ್ನಲ್ಲಿನೂ ಒಂದು ರಿಸೆಸಿವ್ ಇರಬೇಕು, ಮದರ್ನಲ್ಲಿನೂ ಒಂದು ರಿಸೆಸಿವ್ ಇರಬೇಕು. ಅವೆರಡೂ ಆ ಸ್ಪರ್ಮು ಎಗ್ಗು ಕಂಬೈಂಡ್ ಆಗಿ ಯಾವಾಗ ಒಬ್ಬ ವ್ಯಕ್ತಿನಲ್ಲಿ ಎರಡೂ ರಿಸೆಸಿವ್ ಜೀನ್ಸ್ಗಳು ಬರ್ತಾವಲ್ಲ ಅವಾಗ ಮಾತ್ರ ಸಿಕಲ್ ಸೆಲ್ ಅನಿಮಿಯಾ ಬರುತ್ತೆ. ಓಕೆ, ಮೇಲ್ ಫೀಮೇಲ್ ಬರೋದಿಲ್ಲ ಬಿಕಾಸ್ ಇಟ್ ಈಸ್ ಆಟೋಸೋಮಲ್ ರಿಸೆಸಿವ್. ಸೊ ಅದೇ ಇಲ್ಲಿ ಡಾಮಿನೆಂಟ್ ಇತ್ತು ಅಂತಂದರೆ ಡಾಮಿನೆಂಟ್ ಇದ್ದಂತಹ ವ್ಯಕ್ತಿಗೆ ಅದು ಬರ್ತಿತ್ತು. ನಿನ್ನೆ ಕಲ್ತ್ವಲ್ಲ ಆಟೋಸೋಮಲ್ ಡಾಮಿನೆಂಟ್ ಅಂತ, ಮಯೋಟೋನಿಕ್ ಹಿಸ್ಟೋಫಿ ಅಂತ, ಹಂಟಿಂಗ್ಸನ್ಸ್ ಡಿಸೀಸ್ ಅಂತ. ಸೊ ಅದು ಡಾಮಿನೆಂಟ್ ಇದ್ದಾಗ. ಬಟ್ ಇಲ್ಲಿ ಇದು ರಿಸೆಸಿವ್. ಸೊ ರಿಸೆಸಿವ್ ಇದ್ದರೆ ಮಾತ್ರ ಆ ಡಿಫೆಕ್ಟಿವ್ ಜೀನ್ ಎಕ್ಸ್ಪ್ರೆಸ್ ಆಗುತ್ತೆ. ಡಾಮಿನೆಂಟ್ ಇದ್ದಾಗ ನಾರ್ಮಲ್ ಜೀನೇ ಎಕ್ಸ್ಪ್ರೆಸ್ ಆಗುತ್ತೆ. ನಾರ್ಮಲ್ ಜೀನೇ ಎಕ್ಸ್ಪ್ರೆಸ್ ಆಯಿತು ಅಂದರೆ ಗ್ಲೂಟಾಮಿಕ್ ಆ್ಯಸಿಡೇ ಬಂದಿರುತ್ತೆ. ಆವಾಗ RBC ಡಿಸ್ಕ್ ಶೇಪೇ ಇರ್ತವೆ. ಯಾವಾಗ ರಿಸೆಸಿವ್ ಬಂದುಬಿಡ್ತಲ್ಲ ದೆನ್ ಇಟ್ ವಿಲ್ ಬಿ ಅ ವ್ಯಾಲೀನ್ ಆ್ಯಂಡ್ ಡಿಸ್ಕ್ ಶೇಪ್ಡ್ ಸ್ಟ್ರಕ್ಚರ್. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಆಲ್ ಅಬೌಟ್ ಸಿಕಲ್ ಸೆಲ್ ಅನಿಮಿಯಾ. ಜೆನೆಟಿಕ್ ಲೆವೆಲಿಗೂ ನಂಗೆ ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ವೈ ಇಟ್ ಈಸ್ ಆಟೋಸೋಮಲ್ ರಿಸೆಸಿವ್ ಅಂತ ಇಲ್ಲಿಯೂ ಕೂಡ ನಾನು ಹೇಳಿದ್ದೀನಿ. ಓಕೆ, ಇದನ್ನ ನೀವು ಡೈರೆಕ್ಟಾಗಿ ಮ್ಯಾಮ್ ಕನ್ಫ್ಯೂಸ್ ಆಗುತ್ತೆ ಅಂದರೆ ನಿನ್ನೆ ನಾವು ಕ್ಯಾಪಿಟಲ್ ಎ ತೋಡಿದ್ವಲ್ಲ ಹಾಗೆ ನೀವು ಕ್ಯಾಪಿಟಲ್ ಎಸ್ ಕ್ಯಾಪಿಟಲ್ ಸ್ಮಾಲ್ ಹಿಂಗೂ ತಗೋಬೋದು. ನಾನು ನಿಮಗೆ ಮೇನ್ ಹಿಮೋಗ್ಲೋಬಿನನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ದೀಸ್ ಟು ಆರ್ ಅನ್ಅಫೆಕ್ಟೆಡ್, ದಿಸ್ ಈಸ್ ಅ ಅಫೆಕ್ಟೆಡ್ ಚೈಲ್ಡ್ ಅಥವಾ ಅಫೆಕ್ಟೆಡ್ ಪರ್ಸನ್. ಗೊತ್ತಾಯ್ತಾ? ಸೊ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್. ಇದಾದಮೇಲೆ ಲಾಸ್ಟ್ ಒಂದು ಫಿನೈಲ್ ಕಿಟೋನ್ಯೂರಿಯಾನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಲಾಸ್ಟ್ ಒನ್ ಈಸ್ ದ ಫಿನೈಲ್ ಕಿಟೋನ್ಯೂರಿಯಾ. ಇದು ಕೂಡ ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್ ಅಥವಾ ರಿಸೆಸಿವ್ ಟ್ರೇಟ್. ನಾವು ಇವಾಗ ಸಿಕಲ್ ಸೆಲ್ ಅನಿಮಿಯಾ ಓದಿದ್ವಲ್ಲ ಅದೇ ರೀತಿಯಾಗಿ ಫಿನೈಲ್ ಕಿಟೋನ್ಯೂರಿಯಾ ಕೂಡ ಆಟೋಸೋಮಲ್ ರಿಸೆಸಿವ್ ಇನ್ಹೆರಿಟೆನ್ಸನ್ನು ಫಾಲೋ ಮಾಡುತ್ತೆ. ಇಲ್ಲಿ ಏನಾಗುತ್ತೆ, ಅಫೆಕ್ಟೆಡ್ ಪರ್ಸನ್ಸ್ನಲ್ಲಿ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಎನ್ಸೈಮು ಇಲ್ಲಿ ಬಾಡಿನಲ್ಲಿ ಪ್ರೊಡ್ಯೂಸೇ ಆಗೋದಿಲ್ಲ. ನೀವು ಕೇಳ್ಬೋದು ಮ್ಯಾಮ್ ಎಷ್ಟೊಂದು ಲಕ್ಷಾನುಗಟ್ಟಲೆ ಎನ್ಸೈಮ್ಸ್ ಇರ್ತವೆ, ಒಂದು ಎನ್ಸೈಮ್ಸ್ ಬರಲಿಲ್ಲ, ಪ್ರೊಡ್ಯೂಸ್ ಆಗಲಿಲ್ಲ ಅಂದರೆ ಏನಾಗುತ್ತೆ ರೀ ಅಂತ. ಅದೇನಾಗುತ್ತೆ ಅಂತ ನಾವಿವಾಗ ನೋಡೋಣ. ಈ ಎನ್ಸೈಮ್ ಏನಿದೆಯಲ್ಲ, ಈ ಎನ್ಸೈಮ್ ಹೆಸರು ವೆರಿ ವೆರಿ ಇಂಪಾರ್ಟೆಂಟ್. ನಾನು ಆವಾಗಲೇ ಇದನ್ನ ರಾಂಗ್ ಆಗಿ ಹೇಳಿದೆ. ದಟ್ ಎನ್ಸೈಮ್ ಈಸ್ ಫಿನೈಲ್ ಅಲನೀನ್ ಹೈಡ್ರೋಲೇಸ್. ದಿಸ್ ಈಸ್ ದ ನೇಮ್ ಆಫ್ ದ ಎನ್ಸೈಮ್. ಸೊ ಫಿನೈಲ್ ಕಿಟೋನ್ಯೂರಿಯಾನ ಹೊಂದಿರುವಂತಹ ವ್ಯಕ್ತಿನಲ್ಲಿ ಈ ಎನ್ಸೈಮು ಪ್ರೊಡ್ಯೂಸ್ ಆಗೋದೇ ಇಲ್ಲ. ಇದರಿಂದ ಏನಾಯಿತು ಅಂತ ನೋಡೋಣ. ನಮ್ಮ ಬಾಡಿಗೆ ಎಷ್ಟೊಂದು ಅಮೈನೋ ಆ್ಯಸಿಡ್ಸ್ಗಳ ಅವಶ್ಯಕತೆ ಇದೆ. ಕೆಲವೊಂದು ಅಮೈನೋ ಆ್ಯಸಿಡ್ಸ್ಗಳನ್ನು ನಾವು ಹೊರಗಡೆ ಫುಡ್ ಮುಖಾಂತರ ತಗೋತೀವಿ, ಕೆಲವೊಂದು ಅಮೈನೋ ಆ್ಯಸಿಡ್ಸ್ಗಳು ನಮ್ಮ ಬಾಡಿನಲ್ಲಿ ನಮ್ಮ ಬಾಡಿನೇ ಅದನ್ನು ಪ್ರೊಡ್ಯೂಸ್ ಮಾಡ್ತವೆ. ಸೊ ನಾವು ಯಾವಾಗ ಒಂದು ಅಮೈನೋ ಆ್ಯಸಿಡನ್ನು ಹೊರಗಡೆಯಿಂದ ಫುಡ್ ರೀತಿಯಲ್ಲಿ ತಗೋತೀವಲ್ಲ ದಟ್ ಈಸ್ ಕಾಲ್ಡ್ ಆ್ಯಸ್ ಅ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ ಬಿಕಾಸ್ ಇಟ್ ಈಸ್ ವೆರಿ ಮಚ್ ಎಸೆನ್ಷಿಯಲ್ ಟು ಅವರ್ ಬಾಡಿ. ಬಟ್ ಯಾವಾಗ ನಮ್ಮ ಬಾಡಿ ಕೆಲವೊಂದು ಅಮೈನೋ ಆ್ಯಸಿಡ್ಸ್ಗಳನ್ನು ತಾನೇ ಖುದ್ದಾಗಿ ಪ್ರೊಡ್ಯೂಸ್ ಮಾಡುತ್ತಲ್ಲ ದೇ ಆರ್ ದ ನಾನ್ ಎಸೆನ್ಷಿಯಲ್. ಅಂದರೆ ಅವು ಅವಶ್ಯಕತೆ ಇಲ್ಲ ಅಂತಲ್ಲ, ನಮ್ಮ ಬಾಡಿ ಅವನ್ನ ಆಟೋಮೆಟಿಕ್ಕಾಗಿ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಅರ್ಥ. ಸೊ ಯಾಕೆ ಇದನ್ನ ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ನಾರ್ಮಲ್ ಇರುವಂತಹ ವ್ಯಕ್ತಿನಲ್ಲಿ ಫಿನೈಲ್ ಅಲನಿನ್ ಅನ್ನುವಂತಹ ಒಂದು ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ ಇದೆ. ದಿಸ್ ಈಸ್ ದ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್. ಓಕೆ, ಇದನ್ನು ನಾವು ಫುಡ್ ಮೂಲಕ ತಗೋತೀವಿ. ಯಾವ್ಯಾವ ಫುಡ್ನಲ್ಲಿ? ಮಿಲ್ಕ್ ಆಗ್ಬೋದು, ಎಗ್ ಆಗ್ಬೋದು, ಮೀಟ್ ಆಗ್ಬೋದು. ಸೊ ಇವನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಅದರಲ್ಲಿರುವಂತಹ ಅಮೈನೋ ಆ್ಯಸಿಡ್ ನಮ್ಮ ಬಾಡಿಗೆ ಸಿಗುತ್ತೆ. ದಟ್ ಈಸ್ ಫಿನೈಲ್ ಅಲನಿನ್. ನೌ ದಿಸ್ ಫಿನೈಲ್ ಅಲನಿನ್ in our body it will be converted into tyrosine, okay, with the help of an enzyme called as phenyl hydrolase. Phenyl alanine hydrolase. ಓಕೆ, ಸೊ ಈ ಎಸೆನ್ಷಿಯಲ್ ಅಮೈನೋ ಆ್ಯಸಿಡನ್ನು ನಮ್ಮ ಬಾಡಿ ತಗೊಂಡು ನಾನ್ ಎಸೆನ್ಷಿಯಲ್ ಥೈರೋಸಿನನ್ನು ಪ್ರೊಡ್ಯೂಸ್ ಮಾಡುತ್ತೆ. ವೈ ಇಟ್ ಈಸ್ ನಾನ್ ಎಸೆನ್ಷಿಯಲ್? ಬಿಕಾಸ್ ಅದು ನಮ್ಮ ಬಾಡಿನಲ್ಲೇ ಪ್ರೊಡ್ಯೂಸ್ ಆಗ್ತಾ ಇದೆಯಲ್ಲ. ಸೊ ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್. Now what is the main feature of this tyrosine? Tyrosine is a very very important amino acid in our body. ಯಾಕೆ? ನಮ್ಮ ಈ ಥೈರೋಸಿನಿಂದನೇ ಥೈರಾಯ್ಡ್ ಹಾರ್ಮೋನ್ ಥೈರಾಕ್ಸಿನ್ ಅನ್ನುವಂತಹ ಹಾರ್ಮೋನು ಪ್ರೊಡ್ಯೂಸ್ ಆಗುತ್ತೆ. ಈ ಥೈರೋಸಿನಿಂದನೇ ಮೆಲನಿನ್ ಪಿಗ್ಮೆಂಟ್ ಸಿಕ್ರೇಷನ್ ಆಗುತ್ತೆ. ಥೈರೋಸಿನಿಂದನೇ
ನಮ್ಮ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಇದ್ದಾವಲ್ಲ, ಎಪಿನೆಫ್ರಿನ್, ಎಪಿನೆಫ್ರಿನ್ ಅವು ಕೂಡ ಪ್ರೊಡ್ಯೂಸ್ ಆಗ್ತವೆ, ಡೊಪೋಮೈನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಥೈರೋಸಿನ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಅವರ್ ಬಾಡಿ. ಸೊ ಥೈರೋಸಿನ್ ಬರಬೇಕು ಅಂತಂದರೆ ಫಿನೈಲ್ ಅಲನಿನ್ ನಮಗೆ ಸಿಗಲೇಬೇಕು. ಅದು ಸಿಕ್ಕರಷ್ಟೇ ಇಂಪಾರ್ಟೆಂಟ್ ಅಲ್ಲ, ಇದನ್ನು ಬ್ರೇಕ್ ಡೌನ್ ಮಾಡಲಿಕ್ಕೆ ಫಿನೈಲ್ ಅಲನಿನ್ ಹೈಡ್ರೋಲೇಸ್ ಅನ್ನುವಂತಹ ಒಂದು ಎಂಜೈಮನ್ನು ನಮ್ಮ ಬಾಡಿ ಪ್ರೊಡ್ಯೂಸ್ ಮಾಡ್ತಾನೇ ಇರಬೇಕು. ಬಟ್ ಯಾವಾಗ ಒಬ್ಬ ವ್ಯಕ್ತಿನಲ್ಲಿ ಫಿನೈಲ್ ಕಿಟೋನ್ಯೂರಿಯಾ ಡಿಸಾರ್ಡರ್ ಬರುತ್ತಲ್ಲ, ಅಂತಹ ವ್ಯಕ್ತಿನಲ್ಲಿ ಎಂಜೈಮ್ ಏನಿದೆಯಲ್ಲ, ದಿಸ್ ಎಂಜೈಮ್ ಈಸ್ ನಾಟ್ ಪ್ರೊಡ್ಯೂಸ್ಡ್. ಓಕೆ, ನಾವು ಜಸ್ಟ್ ಇಮ್ಯಾಜಿನ್ ಮಾಡಿ, ಈ ಎಂಜೈಮ್ ಇತ್ತು ಅಂತಂದರೆ ಫಿನೈಲ್ ಅಲನಿನ್ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ದನ್ನು ಥೈರೋಸಿನ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ವಿ. ಥೈರೋಸಿನ್ನಿಂದ ಬೇರೆ ಬೇರೆ ಹಾರ್ಮೋನ್ಸ್ಗಳು, ನ್ಯೂರೋ ಟ್ರಾನ್ಸ್ಮಿಟರ್ಸ್ಗಳು ಪ್ರೊಡ್ಯೂಸ್ ಆಗ್ತಾ ಇದ್ವು. ಇವಾಗ ಈ ಪ್ರೊಸೆಸ್ಸೇ ಇಲ್ಲ ಅಂತಂದರೆ ನಮ್ಮ ಬಾಡಿನಲ್ಲಿ ಇವೆರಡರಲ್ಲಿ ಯಾವುದು ಜಾಸ್ತಿ ಆಗ್ತಾ ಹೋಗುತ್ತೆ? ಫಿನೈಲ್ ಅಲನಿನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ವಾಟ್ ಯು ಕ್ಯಾನ್ ರೈಟ್ ಹಿಯರ್, ಬಿಕಾಸ್ ದೇರ್ ಈಸ್ ನೋ ಎಂಜೈಮ್ ಪ್ರೊಡಕ್ಷನ್. ಓಕೆ, ಅದರದ್ದು ರಿಸಲ್ಟ್ ಏನಾಯಿತು? ದಿಸ್ ಫಿನೈಲ್ ಅಲನಿನ್ ಇಟ್ ಈಸ್ ಕಾನ್ಸಂಟ್ರೇಷನಲ್ಲಿ ಇನ್ಕ್ರೀಸ್ ಆಗ್ತಾ ಇಟ್ ಸ್ಟಾರ್ಟ್ಸ್ ಅಕ್ಯುಮುಲೇಟಿಂಗ್ ಇನ್ ಅವರ್ ಬಾಡಿ. ಹೌದು ತಾನೆ? ಅಕ್ಯುಮುಲೇಟ್ ಆಗ್ತಾ ಅದರದ್ದು ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಯಾಕಂದರೆ ಅದನ್ನ ಬ್ರೇಕ್ ಡೌನ್ ಮಾಡಲಿಕ್ಕೆ ಎಂಜೈಮೇ ಇಲ್ಲ. ಸೊ ಅಕ್ಯುಮುಲೇಟ್ ಆಗ್ತಾ ಇದೇನಾಗುತ್ತೆ? ಇಟ್ ವಿಲ್ ಬಿ ಕನ್ವರ್ಟೆಡ್. ಅವಾಗೇನಾಗುತ್ತೆ? ಅದು ಥೈರೋಸಿನ್ ಆಗಿ ಕನ್ವರ್ಟ್ ಆಗೋ ಬದಲಿ ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಫಿನೈಲ್ ಪೈರುವಿಕ್ ಆ್ಯಸಿಡ್. ಓಕೆ, ಪ್ಲಸ್ ಅದರ್ ಸಮ್ ಡೆರಿವೇಟಿವ್ಸ್. ಓಕೆ, ಸೊ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಸ್ಟೆಪ್. ಅದಕ್ಕೆ ನಾನು ಸ್ಟೆಪ್ ಬೈ ಸ್ಟೆಪ್ ಬರಿತಾ ಇದ್ದೀನಿ. ಸೊ ಫಿನೈಲ್ ಅಲನೀನು ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ ಆ್ಯಂಡ್ ಲೇಟರ್ ಸ್ಟೇಜಸ್ನಲ್ಲಿ ದಿಸ್ ಫಿನೈಲ್ ಅಲನಿನ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಫಿನೈಲ್ ಪೈರುವಿಕ್ ಆ್ಯಸಿಡ್ ಪ್ಲಸ್ ಅದರ್ ಡೆರಿವೇಟಿವ್ಸ್. Now this phenyl pyruvic acid and other derivatives, they will start accumulating in the blood vessels. ಬ್ಲಡ್ನಲ್ಲಿ ಅದರ ಕಾನ್ಸಂಟ್ರೇಷನ್ನು, ಪೈರುವಿಕ್ ಆ್ಯಸಿಡದ್ದು ಕಾನ್ಸಂಟ್ರೇಷನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಎಕ್ಸ್ಪೆಷಲಿ ಇನ್ ದ ಬ್ಲಡ್ ವೆಸಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಅವರ್ cerebrospinal fluid. ಓಕೆ, ಸೊ ಇದು ಕನ್ವರ್ಟ್ ಆದಮೇಲೆ ಬ್ಲಡ್ ವೆಸಲ್ಸ್ನಲ್ಲಿ ಸ್ಲೋ ಆಗಿ ಇನ್ಕ್ರೀಸ್ ಆಗಲಿ ಸ್ಟಾರ್ಟ್ ಆಯಿತಾ, ಅಲ್ಲಿಂದ ಅದು ನಮ್ಮ ಬ್ರೈನ್ ಸುತ್ತಲೂ ಇರುವಂತಹ ಏನೋ ಒಂದು ಪ್ರೊಟೆಕ್ಟಿಂಗ್ ಫ್ಲೂಯಿಡ್ ಇದೆಯಲ್ಲ, ಸೆರಿಬ್ರೋಸ್ಪೈನಲ್ ಫ್ಲೂಯಿಡು, ಆ ಫ್ಲೂಯಿಡ್ ಒಳಗಡೆ ಈ ಕೆಮಿಕಲ್ಸ್ಗಳು ಅಕ್ಯುಮುಲೇಟ್ ಆಗ್ತಾ ಹೋಗ್ತವೆ. ಇದರಿಂದ ಏನಾಯಿತು ಅಂದರೆ ಈ ಸಬ್ಸ್ಟೆನ್ಸ್ಗಳಿಂದ ದ ಪರ್ಸನ್ ವಿಲ್ ಬಿ ಮೆಂಟಲಿ ರಿಟಾರ್ಡೆಡ್. ಅಂದರೆ ಆವಾಗ ಬ್ರೈನ್ ಕೆಪಾಸಿಟಿ, ನರ್ವಸ್ ಸಿಸ್ಟಮದ್ದು ಕೆಪಾಸಿಟಿ ಕಡಿಮೆ ಆಗಿಬಿಡುತ್ತೆ. ಸೊ ವೈ ದಿಸ್ ಹ್ಯಾಪನ್? ಬಿಕಾಸ್ ಆಫ್ ಇನ್ಕ್ರೀಸ್ ಇನ್ ದ ಫಿನೈಲ್ ಅಲನಿನ್. ಯಾಕೆ ಜಾಸ್ತಿ ಆಯಿತು? ಬಿಕಾಸ್ ಎಂಜೈಮು ಅಲ್ಲಿ ಪ್ರೊಡ್ಯೂಸ್ ಆಗಲಿಲ್ಲ. ನೆಕ್ಸ್ಟ್ ಕ್ವಶನ್, ಯಾಕೆ ಎಂಜೈಮ್ ಪ್ರೊಡ್ಯೂಸ್ ಆಗಲಿಲ್ಲ? ದಟ್ ಈಸ್ ಅ ಬೇಸಿಕ್, ಇಲ್ಲಿ ನಮ್ಗೆ ಗೊತ್ತಾಗ್ತಿರ್ಬೇಕಾಗಿದ್ದು ಅದೇ. ಸೊ ಯಾಕೆ ಎಂಜೈಮ್ ಪ್ರೊಡ್ಯೂಸ್ ಆಗಲಿಲ್ಲ? ಬಿಕಾಸ್ ದೇರ್ ಈಸ್ ಅ ಡಿಫೆಕ್ಟಿವ್ ಜೀನ್. ಆ ಜೀನ್ ಹೆಂಗಿದೆ? ರಿಸೆಸಿವ್ ಕಂಡೀಷನಲ್ಲಿ ಇದೆ. ಓಕೆ, ನಾವು ಜಸ್ಟ್ ಇಮ್ಯಾಜಿನ್ ಕ್ಯಾಪಿಟಲ್ ಪಿ ಆ್ಯಂಡ್ ಕ್ಯಾಪಿಟಲ್ ಪಿ ಇತ್ತು ಅಂತಂದರೆ, ಅಥವಾ ಕ್ಯಾಪಿಟಲ್ ಪಿ ಸ್ಮಾಲ್ ಪಿ ಇತ್ತು ಅಂತಂದರೆ, ದ ಪರ್ಸನ್ ಈಸ್ ಅನ್ಅಫೆಕ್ಟೆಡ್. ಗೊತ್ತಾಗ್ತಿದೆಯಾ? ಅದೇ ಇನ್ ಕೇಸ್ ವ್ಯಕ್ತಿನಲ್ಲಿ ರಿಸೆಸಿವ್, ಎರಡೂ ರಿಸೆಸಿವ್ ಬಂದುಬಿಡ್ತು ಅಂತಂದರೆ, ದೆನ್ ದ ಪರ್ಸನ್ ಈಸ್ ಅಫೆಕ್ಟೆಡ್ ವಿತ್ ಫಿನೈಲ್ ಕಿಟೋನೂರಿಯಾ. ಸೊ ಒಬ್ಬ ವ್ಯಕ್ತಿನಲ್ಲಿ, ಅಗೇನ್ ದಿಸ್ ಇಸ್ ಆಲ್ಸೋ ಅ ವೆರಿ ರೇರ್ ಡಿಸಾರ್ಡರ್. ಯಾಕೆ? ಬಿಕಾಸ್ ಈ ಡಿಸಾರ್ಡರ್ ಬರಬೇಕು ಅಂದರೆ ಎರಡೂ ನಮಗೆ ರಿಸೆಸಿವ್ ಕಂಡೀಷನಲ್ಲಿ ಬರಬೇಕು. ಅಂದರೆ ಮದರಿಂದ ಬರುವಂತಹ ಎಗ್ನಲ್ಲಿನೂ ರಿಸೆಸಿವ್ ಕಂಡೀಷನ್ ಇರಬೇಕು, ಫಾದರಿಂದ ಬರುವಂತಹ ಸ್ಪರ್ನಲ್ಲಿನೂ ರಿಸೆಸಿವ್ ಕಂಡೀಷನ್ ಇರಬೇಕು. ಅಂದರೆ ಮಾತ್ರ ಆ ವ್ಯಕ್ತಿಗೆ ಫಿನೈಲ್ ಕಿಟೋನೂರಿಯಾ ಬರುವಂತಹ ಚಾನ್ಸಸ್ ಇದೆ. ಸೊ ರೇರ್ ಬಟ್ ಇಟ್ ಈಸ್ ಪಾಸಿಬಲ್. ಓಕೆ, ಯಾಕೆ ಇವೆರಡು ಅನ್ಅಫೆಕ್ಟೆಡ್ ಆಯಿತು? ಬಿಕಾಸ್ ಇಲ್ಲಿ ಡಾಮಿನೆಂಟ್ ಜೀನ್ ಇದೆಯಲ್ಲ, ಡಾಮಿನೆಂಟ್ ಜೀನು ಡಿಫೆಕ್ಟಿವ್ ಜೀನನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬಿಡೋದೇ ಇಲ್ಲ. ಸೊ ನಾರ್ಮಲ್ ಆಗಿ ಎಲ್ಲ ಪ್ರೊಸೀಜರ್ಸು ಆಗಿಬಿಡ್ತವೆ. ಫಿನೈಲ್ ಅಲನಿನ್ ಏನು ಮಾಡುತ್ತೆ? ಫಿನೈಲ್ ಅಲನಿನ್ ಹೈಡ್ರೋಲೈಸ್ ಎಂಜೈಮ್ ಏನು ಮಾಡುತ್ತೆ? ಈ ಫಿನೈಲ್ ಅಲನಿನನ್ನು ಥೈರೋಸಿನ್ ಆಗಿ ಕನ್ವರ್ಟ್ ಮಾಡುತ್ತೆ. ಥೈರೋಸಿನ್ ಮುಂದೆ ನಮಗೆ ಬಾಡಿಗೆ ಬೇಕಾಗಿರುವಂತಹ ಕೆಲಸಗಳನ್ನು ಸ್ಮೂತಾಗಿ ಮಾಡ್ತಾ ಹೋಗ್ಬಿಡುತ್ತೆ. ಬಟ್ ಯಾವಾಗ ರಿಸೆಸಿವ್ ಜೀನ್ ಬಂತಲ್ಲ,
ಅಂದರೆ ಇದು ಡಿಫೆಕ್ಟಿವ್ ಜೀನ್. ಸೊ ಈ ಜೀನಿಂದ ಎನ್ಸೈಮು ಫಾರ್ಮ್ ಆಗಲಿಲ್ಲ. ಓಕೆ, ಎನ್ಸೈಮ್ ಫಾರ್ಮ್ ಆಗಿಲ್ಲ ಅಂದರೆ ಅದಕ್ಕೆ ಬೇಕಾಗಿರುವಂತಹ mRNA ಆಗಿಲ್ಲ. mRNA ಬೇಕಾಗಿರುವಂತಹ ರೀತಿಯಲ್ಲಿ ಆಗಿಲ್ಲ ಅಂದರೆ ಜೆನೆಟಿಕ್ ಲೆವೆಲಿಗೆ ಚೇಂಜಸ್ ಆಗಿದ್ದಾವೆ ಅಂತ ಅರ್ಥ. ಸೊ ರಿಸೆಸಿವ್, ಅಟೋಸೋಮಲ್ ರಿಸೆಸಿವ್ ಅಂದರೆ ಅಗೇನ್ ಸಿಕಲ್ ಸೆಲ್ ಅನಿಮಿಯಾ ಥರ ಇಲ್ಲಿಯೂ ಕೂಡ ಫಾದರಿಂದನೂ ಒಂದು ರಿಸೆಸಿವ್ ಬರಬೇಕು, ಮದರಿಂದನೂ ಒಂದು ರಿಸೆಸಿವ್ ಬರಬೇಕು. Again here we have not considered X and Y chromosome. Again and again I am telling, because it is a autosomal disorder, nothing to do with the sex chromosomes. ಸೊ ಗೊತ್ತಾಯ್ತಾ? ಸೊ ದಿಸ್ ಈಸ್ ಅ ಫಿನೈಲ್ ಕಿಟೋನೂರಿಯಾ. ಸೊ ಕಿಟೋನೂರಿಯಾ ಅಂದರೆ ಬ್ರೇಕಿಂಗ್ ಆಗಲೇ ಇಲ್ಲ ಅಂತ ಅರ್ಥ. ಯಾಕೆ ಆಗಲಿಲ್ಲ? ಬಿಕಾಸ್ ಅಲ್ಲಿ ಬ್ರೇಕ್ ಮಾಡುವಂತಹ ಎನ್ಸೈಮ್ ಇರಲಿಲ್ಲ. ಅದರಿಂದ ಏನಾಯಿತು, ಸ್ಟೆಪ್ 1ನಲ್ಲಿ ಇನ್ಕ್ರೀಸಿಂಗ್ ಕಾನ್ಸಂಟ್ರೇಷನ್ ಆಫ್ ಫಿನೈಲ್ ಅಲೆನಿನ್ ಆಯಿತು. ಸ್ಟೆಪ್ 2ನಲ್ಲಿ ಇಟ್ ಈಸ್ ಕನ್ವರ್ಟೆಡ್. ವಾಟ್ ಈಸ್ ಕನ್ವರ್ಟೆಡ್? ಫಿನೈಲ್ ಅಲೆನಿನ್ ಈಸ್ ಕನ್ವರ್ಟೆಡ್ ಇಂಟು ಪೈರುವಿಕ್ ಆ್ಯಸಿಡ್ plus other derivatives, and this pyruvic acid accumulates in the blood, then in the cerebrospinal fluid, then there is a mental retardation. Gotaita? All this happened because of a recessive gene. ಓಕೆ, ಸೊ ಮೆಂಡೆಲಿಯನ್ ಡಿಸಾರ್ಡರ್ಸ್ಗೆ ಕಂಪ್ಲೀಟ್ ಆಗಿ ಡಿಟೇಲ್ ಆಗಿ ನಾನು 3 ಡಿಸಾರ್ಡರ್ಸನ್ನು ಹೇಳಿದೆ. ಒಂದು ಹಿಮೋಫಿಲಿಯಾ, ಮತ್ತು ಒಂದು ಸಿಕಲ್ ಸೆಲ್ ಅನಿಮಿಯಾ, ಮತ್ತು ಇನ್ನೊಂದು ದಿಸ್ ಯಾವುದು ಫಿನೈಲ್ ಕಿಟೋನೂರಿಯಾ. ಹಿಮೋಫಿಲಿಯಾ ಎಕ್ಸ್ ಲಿಂಕ್ಡ್ ರಿಸೆಸಿವ್ crisscross inheritance, then sickle cell anemia plus this phenylketonuria, it is a autosomal recessive. So ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ದಿಸ್ ಚಾಪ್ಟರ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟನ್ಸ್ ಆ್ಯಂಡ್ ವೇರಿಯೇಷನ್ ಕಂಪ್ಲೀಟ್ ಆಗಿ ಕಾನ್ಸೆಪ್ಟ್ಗಳನ್ನು ಕವರ್ ಮಾಡಿದ್ದೀನಿ. ಇಲ್ಲಿಗೆ ಈ ಚಾಪ್ಟರ್ ಮುಗಿಯುತ್ತೆ. ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಆಲ್ರೆಡಿ ವಿಡಿಯೋ ಅಪ್ಲೋಡೆಡ್ ಇದೆ. ಅದನ್ನು ಐ ಥಿಂಕ್ 4-5 ಮಂತ್ಸ್ ಬ್ಯಾಕ್ ಮಾಡಿದ್ದೆ ನಾನು, ಕ್ವಿಕ್ ರಿವಿಷನ್ ಮಾಡುವಂತಹ ವಿಡಿಯೋದಲ್ಲಿ ಆ ವಿಡಿಯೋವನ್ನು ಮಾಡಿದ್ದೆ. ಅದನ್ನು ಕೂಡ ಇಲ್ಲಿ ನಾನು ಆ್ಯಡ್ ಮಾಡ್ತೀನಿ. ಸೊ ಯು ಕ್ಯಾನ್ ಗೋ ಥ್ರೂ ಇಟ್. ಆ್ಯಂಡ್ ರಿಮೈನಿಂಗ್ ಪಾರ್ಟ್ ಈಸ್ ನೋಟ್ಸ್. ಈ ಚಾಪ್ಟರದ್ದು ನೋಟ್ಸನ್ನು ನಾನು ಕೊನೆಯಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ದ್ಯಾಟ್ ಆಲ್ಸೋ ಐ ವಿಲ್ ಡೂ ಸೂನ್. ಅದನ್ನ PDF ಮಾಡಿ ನಿಮಗೆ ಸೆಂಡ್ ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ. ಸೊ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್ ವಿತ್ ಎ ನ್ಯೂ ಚಾಪ್ಟರ್. ಟಿಲ್ ದೆನ್, thank you and bye bye.